ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಆರಾಮಾಗಿದ್ದೀವಿ. ನೀವೆಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು. ನಮ್ಮ ಎಲ್ಲ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಸ್ವಾಗತ. ನೋಡಿ, ಭಾಳ ಇಷ್ಟಪಟ್ಟು ಎಲ್ಲರೂ ನೋಡ್ತಾ ಇದ್ದೀರಾ ವಿಡಿಯೋಸು. ಭಾಳ ಸಬ್ಸ್ಕ್ರೈಬರು ಭಾಳ ಜನ ಆಗ್ತಾ ಇದ್ದೀರಾ. ಒಳ್ಳೆ ಕಮೆಂಟು ಎಲ್ಲರೂ ಮಾಡ್ತಾ ಇದ್ದೀರಾ. ಮತ್ತು ಸಾಂಗೂ ಕೇಳ್ತಾ ಇದ್ದೀರಾ. ನಮಗೆ ಈ ಸಾಂಗ್ ಬೇಕು, ಆ ಸಾಂಗ್ ಬೇಕು ಅಂತ ಎಲ್ಲ ಕೇಳ್ತಾ ಇದ್ದೀರಾ. ಭಾಳ ನಮ್ಗೆ ಖುಷಿ ಆಗದ. ಮತ್ತೇನು ತಿಂತಾರೆ ಮತ್ತು ಹಾಸ್ಪಿಟಲ್ಗೆ ಹೋಗೋದೈತೆ ಅವ್ರ ಜೊತೆ. ನನಗೆ ಭಾಳಷ್ಟು ಕೆಲಸ ಅದಾವ. ಮುಂದು ಎಕ್ಸಾಮ್ ಸಲುವಾಗಿ ಅವಳಿಗೂ ಅಭ್ಯಾಸ ಮಾಡೋ ಕೊಟ್ಟಾರ. ಅವಳು ಮೇಲೆ ಹೋಗಿದ್ದಾಳೆ. ಏನು ಪಾಪ ಇನ್ನೂ ತಿಂಡಿ ಮಾಡಿಲ್ಲ. ಮತ್ತು ಅಪ್ಪುನು ಅವನು 11 ಗಂಟೆ ಸುಮಾರು ಐತೆ ಅಂತ ಅವನು ಹೋಗೋನದಾನ ಕಾಲೇಜಿಗೆ. ನಮ್ಮ ಮನೆಯವ್ರ ದಿವಸ ಸ್ಯಾಟರ್ಡೇ ಶನಿವಾರ. ಇವತ್ತು ನಮ್ಮ ಮನೆಯವ್ರದ್ದು ರಜೆ. ಮತ್ತು ಏನೇನು ಕೆಲಸ ತೆಗಿತಾರೆ ನೋಡೋಣಪ್ಪ. ಇವ್ರದ್ದು ಭಾಳ ಕೆಲಸ, ಏನು ಹೇಳೋದೇನೆ ಎಲ್ಲ ಒಂದು ಲಿಸ್ಟ್ ಮಾಡ್ಕೊಂಡಿರ್ತಾರೆ, ಕೆಲಸದ ಪಟ್ಟಿ ಮಾಡ್ಕೊಂಡಿರ್ತಾರೆ ಇವ್ರನ್ನ. ನೋಡಿ ಯಾರು ಬಂದರು ಬೆಳಿಗ್ಗೆ ನಮ್ಮ ಮನೆಗೆ. ಹಾಲು ತೊಗೊಂಬಂದು. ಓಕೆಮ್ಮ, ಆಯ್ತು. ಇಡಲಿ ಗುಬ್ಬಿ ರಾತ್ರಿ ಪೇರು ತಿಂತೇನಂತ ಇಲ್ಲೇ ಇಟ್ಕೊಂಡು ಮಾಡ್ಕೊಂಡು ಹಿಂಗೆ ತಿನ್ನಲಿಲ್ಲ. ಯಾಕೆ ತಿನ್ನಲಿಲ್ಲ? ಹಸುವಿಲ್ಲ. ಈಗ ಆಮೇಲೆ ತಿಂತಿ. ಇವತ್ತು ಎಷ್ಟು ಗಂಟೆ ಐತಿ? ನೀವು ಮನ್ಯಾಗ ಇರ್ತಿ. ರೆಡಿಯಾಗಿ ಮೇಲೆ ಅಭ್ಯಾಸ ಮಾಡೋಕೆ ಹೋಗೋ ಮೇಲೆ. ಮತ್ತು ಈಗ ನೀನು ಡೈರೆಕ್ಟ್ ಮಂಡೇನೇ ಎಕ್ಸಾಮ್ಲ. ಟ್ಯೂಸ್ಡೇ 21. ಆಯಿತು, ಎಲ್ಲ ಮಾಡ್ಕೊ ಸರಿಯಾಗಿ. ಮತ್ತು ರೆಡಿಯಾಗಿ ಒಂದು ಸ್ವಲ್ಪ ಏನಾರು ತಿಂದು ಹೋಗ್ಬೇಕು. ಮತ್ತು ಇದು ಸ್ವೀಟ್ ಏನಾರು ತಿಂತಿ ಲಡ್ಡುಪ್ಪ ತೊಗೊಂಬಂದಿದ್ದು. ನೀರದು ಕೊಡಲಿ. ಈಗ ನೋಡಿ, ಬೆಳಿಗ್ಗೆ ತಯಾರಿ ನಡೆದದ ನಮ್ದು. ಎರಡೆರಡು ಕಡೆ ಹಾಲು ಕಾಸಾಕಿಟ್ಟಿದ್ದೀವಿ. ಚೌಳಿಕಾಯಿ ಇವತ್ತು ನಮ್ಮ ಮನೆ ಒಳಗೆ ಚೌಳಿಕಾಯಿ ಪಲ್ಯ ಐತಿ. ರೆಡಿ ಮಾಡೋರಿದ್ದೀವಿ. ಚೌಳಿಕಾಯಿ ತಯಾರಿ ಮಾಡೋರಿದ್ದೀವಿ. ಈಗ ತಿನ್ನಕ್ಕೆ ಎಲ್ಲರಿಗೂ ಚೌಳಿಕಾಯಿ ನಮ್ಮ ಮನೆ ಒಳಗೆ ಭಾಳ ಇಷ್ಟ. ಎಲ್ಲರಿಗೂ. ನಿಮಗೆ ಯಾರ್ಯಾರು ಚೌಳಿಕಾಯಿ ಇಷ್ಟ ಆಗ್ತದೆ? ನಮ್ಮ ಸೈಡ್ ಅಂತೂ ಚೌಳಿಕಾಯಿ ಎಲ್ಲರದ್ದು ಫೇವ್ರೇಟ್. ಚೌಳಿಕಾಯಿ ಇಷ್ಟ ನಿಮಗೆ? ಯಾವುದು ಏನು ಇಷ್ಟ ಆಗೋದಿಲ್ಲ ತರಕಾರಿ ಒಳಗೆ ನಿಂಗೆ? ಯಾವ್ದು ಇಷ್ಟ ಆಗೋದಿಲ್ಲ? ಅಂದರೆ ಈಗ ಒಬ್ಬೊಬ್ಬರಿಗೆ ಪಲ್ಯಗಳೊಳಗೆ ಯಾವುದೋ ಒಂದು ಪಲ್ಯನೂ ಇಷ್ಟ ಆಗಲ್ಲ. ತರಕಾರಿ ಯಾವುದು ತಿನ್ಬೇಕಂತ ಅಂದರೆ ತಿಂದ್ರೆ ಬೇಡ ಯಾವುದು? ಬೆಂಡೆಕಾಯಿ ಇಷ್ಟ ಆಗಲ್ಲಲ್ಲ. ಅದಕ್ಕೆ ನಾವು ಭಾಳ ಸಲ ನೋಡೇನಿ, ನೀವು ಬೆಂಡೆಕಾಯಿ ಇಷ್ಟಪಟ್ಟು ತಿಂದೇ ಇರೋದು ನೋಡೇನ. ಬೆಂಡೆಕಾಯಿ ಇಷ್ಟ ಆಗಲ್ಲ. ಆದರೆ ಹೆಂಗೆ ಮಾಡಿದ್ರು ಇಷ್ಟ ಆಗಲ್ಲ. ಹುರಿದು ಮಾಡಿದ್ರೆ ಇಷ್ಟ ಆಗ್ತಾಯಿದೆ. ಕರಿ ಹಿಂಗೆ ಪಲ್ಯ ಮಾಡಿದ್ರೆ ಇಷ್ಟ. ಮತ್ತು ನನಗೆ ಒಂದಿನೂ ಹೇಳೇ ಇಲ್ಲ. ಮತ್ತು ನಾ ಪ್ಲೇಟ್ ಮಾಡಿಕೊಟ್ರಾಗ ಗಪ್ ತಿಂದು ಬರ್ತಿದ್ದಿ. ಹಾಂ, ಜಾಸ್ತಿ ಇಷ್ಟ ಆಗಲ್ಲ. ಆಯಿತು, ಅವಾಗಿನ ಬೇರೆಗೆ ಸೊಪ್ಪಿನೂ. ಮತ್ತು ಇಲ್ಲಾಂದ್ರೆ ಆ ದಿನ ಮತ್ತು ಚಪಾತಿ ತಿನ್ನೋದು ಮಾಡಿದ್ರೆ ಹಂಗೆ ಮಾಡೋಕೆ ಬರ್ತೈತೆ. ನೀನು ಹೇಳೋದೇನೇ ಇಲ್ಲ, ಗಪ್ಪ ಇರ್ತೀನಿ ನೋಡಿ. ಈಗ ನಾ ಗೊತ್ತಾಯ್ತು, ಚಲೋ ಆಯ್ತು ನಂಗೆ. ನಮ್ಮ ತಮ್ಮಗೂ ಬೆಂಡೆಕಾಯಿ ಪಲ್ಯ ಇಷ್ಟ ಆಗಲ್ಲ. ನಮ್ಮ ತಮ್ಮನೂ ಬೆಂಡೆಕಾಯಿ ಪಲ್ಯ ತಿನ್ನೋದೇ ಇಲ್ಲ. ಅವನು ಭಾಳ ಕಮ್ಮಿ. ಈಗ ಗೊತ್ತಿಲ್ಲ ನಂಗೆ. ಮೊದಲು ಅವಾಗ ತಿಂತಿರ್ಲಿಲ್ಲ ನಾವು. ಬೆಂಡೆಕಾಯಿ ಬೇಡ ಅಂತಿದ್ದ. ಅದೇನೋ ಅದು ಜಿಗಿಟ್ ನೋಡಿ ಅವ್ನಿಗೆ ಬೇಡ ಆಗ್ತಿತ್ತಂತ. ನಿನಗೂ ಹಂಗೆ ಆಗ್ತೈತಿ? ಆಯಿತು. ಹಾಸ್ಪಿಟಲ್ಗೆ ರೆಡಿ ಆದ್ರೆ ಅಜ್ಜಿದು ಇವತ್ತು ಶುಗರು, ಆಮೇಲೆ ಬ್ಲಡ್ ಟೆಸ್ಟ್ ಮಾಡೋದೈತಿ. ಯಾಕೆ ಹಿಂಗಾಗತೈತಿ, ತಲೆಗೆ ತಿರುಗ ಬರತೈತಿ ಅಂತ ಹೇಳಿ ಡಾಕ್ಟರ್ ಬಂದಾರ. ಬೆಳಿಗ್ಗೆ 8 ಗಂಟೆಗೆ ಬರ್ತಾರಂತವ್ರು ಮೇಡಮ್, ಚೌಹಾಣ್ ಮೇಡಮ್. ಅದಕ್ಕೆ ಅವ್ರ ಕಡೆ ಬೆಳಿಗ್ಗೆ ಹೋಗಿ ಬರ್ತಾರೆ. ಆಮೇಲೆ ಇದು ಬಂದಮೇಲೆ ತಿಂಡಿ ಅದು ಆಮೇಲೆ ಮಾಡೋದೈತಿ. ನೋಡಿ ಪಾಪ ಎಷ್ಟೊಂದು ಕೆಲಸ ಮಾಡ್ತಾಳೆ, ಎಷ್ಟೊಂದು ಜೀವಾಸ ಮಾಡ್ಕೋತಾಳೆ. ಇಲ್ಲಿ ನೋಡಿ, ನಾಳೆಗೆ ನಮ್ಮ ಮನೆ ಒಳಗೆ ಸಂಡೇ ಸ್ಪೆಷಲ್. ನಾಳೆ ನಾವೇನು ಮಾಡ್ತಾ ಇದೀವಿ ಗೊತ್ತಾ? ದೋಸೆ. ಭಾಳ ದಿನದ ನಂತರ ದೋಸೆ. ಎಲ್ಲರಿಗೂ ನಮ್ಮ ಮನೆ ಒಳಗೆ ಭಾಳ ಅಂದ್ರೆ ಭಾಳ. ನಾ ಮಾಡಿದ ದೋಸೆ ಎಲ್ಲರಿಗೂ ಭಾಳ ಇಷ್ಟ. ಅದ್ರ ಜೊತೆ ಮಾಡುವಂಥ ಚಟ್ನಿ ಅಂತೂ ಭಾಳ ಇಷ್ಟ. ಮತ್ತು ನಾಳೆ ಎಲ್ಲರಿಗೂ ನಮ್ಮ ಚಾನ್ಸ್ ಐತಿ. ಸುಜಾತನ ಮಕ್ಕಳಿಗೆ ಎಲ್ಲರಿಗೂ ಅವ್ರಿಗೂ ಕೊಟ್ಟು ಕಳಿಸ್ತೀನಿ. ಯಾವಾಗಲೂ ಅಲ್ಲ, ಇವಳು ಯಾವಾಗಲೂ ನಂಗೆ ಚುಡಾಯಿಸ್ತಾಳೆ ನೋಡ್ರಿ. ಯಾವಾಗಲೂ ನಂಗೆ ಚುಡಾಯಿಸ್ತಾ ಇರ್ತಾಳೆ. ಏನಂತ ಗೊತ್ತಾ? ಅಂಟೀರಿ, ನಾ ಹೇಳತ್ತೇನಲ್ಲ ಈ ದೋಸೆ ಭಾಳ ಇಷ್ಟ ಎಲ್ಲರಿಗೂ ಅಂತ. ಅಂಟೀರಿ ನಿಮಗೇನು ಇಷ್ಟ ರೀ ಅಂತ ಅಂತಾಳೆ. ಮತ್ತು ನಂಗೇನು ಇಷ್ಟನ ಆಗೋದಿಲ್ವಾ ಅಂತ ನನಗೆ ಗೊತ್ತಾಯ್ತು. ಅವ್ರು ನಿಮ್ಗೆ ಅಂಕಲ್ ಇಷ್ಟ ಅಂತಾಳೆ. ಹಾಂ, ಏನು ಇಷ್ಟ ನಂಗೆ? ಹಾಂ, ಹೆಂಗೆ ತಿಳ್ಕೊಂಬಿಟ್ಟಿದೀಯದ? ಹಾಂ, ಮುಖದ ಮೇಲೆ ತಿಳ್ಕೊಂಡು ಅಂಕಲ್ ಇದ್ರೆ ಆಯ್ತಮ್ಮ. ಓಕೆಮ್ಮ.
संजयचा ಓ हे साधं खेळतो ಹಾ ಹೇಳ್ತಾ ಸಾ हां ಇಲ್ಲಿ ನೋಡಿ ಚೋಳಿಕಾಯಿ ಪಲ್ಯ ರೆಡಿ ಆಗೈತಿ. ನಮ್ಮ ಕಡೆ ಈ ಥರ ಚೋಳಿಕಾಯಿ ಮಾಡ್ತೀವಿ ನೋಡಿ ನಾವು. ಈ ಥರ ನಾನು ಕುಕ್ಕರ್ ಒಳಗೆ ಮಾಡ್ತೀನಿ ಜಾಸ್ತಿ. ನಾನು ಹೊರಗಡೆ ಬಾಯ್ಲ್ ಮಾಡ್ಕೊಂಡು ಕೊಡ್ರಲ್ಲ. ಮತ್ತು ಜಾಸ್ತಿ ತೊಗರಿಬೇಳೆ ಬೇಕು ನಮ್ಮ ಮನೆ ಒಳಗೆ. ಜಾಸ್ತಿ ತೊಗರಿಬೇಳೆ ಹಾಕಿ ಬೇಳೆ ಈ ಥರ ಬೇಳೆ ಇತ್ತಂದ್ರೆ ನಾ ಅಪ್ಪು ಭಾಳ ಇಷ್ಟ, ಅವನು ತಿಂತಾನ. ಆಮೇಲೆ ಸಮ್ಮು ಅಂತೂ ಇದು ತಿನ್ನೋದು ಕಮ್ಮಿನ. ಅವ್ಳು ಜಾಸ್ತಿ ಚೋಳಿಕಾಯಿ ಬ್ಯಾಳಿ ಜಾಸ್ತಿ ಇಷ್ಟಪಟ್ಟು ತಿನ್ನೋದನ್ನೆಲ್ಲ ಬ್ಯಾಳಿ ಕಾಳು ಅದೆಲ್ಲ ಆಕಿನ ಫೇವ್ರೇಟ್ ಅಲ್ಲ. ಅವ್ಳ ಸಲುವಾಗಿ ಮತ್ತೆ ನಮ್ಮ ಮನೆ ಒಳಗೆ ಬೀಟ್ರೂಟ್ ಪಲ್ಯ ಸಮ್ಮುನಿದ ಫೇವ್ರೇಟ್ ಇದು ನೋಡಿ. ಸಮ್ಮುನ ಫೇವ್ರೇಟ್ ಅಂದರೆ ಅಪ್ಪನ ಫೇವ್ರೇಟ ಬ್ಯಾಳಿ ಸುಕ್ಕ ಸುಕ್ಕ ಮಾಡಿರ್ತೀವಲ್ಲ ಅಂಥದ್ದು ಅವನ ಫೇವ್ರೇಟ. ಸಮುಂದ ಎಲ್ಲ ಫೈಬರ್ ಇರೋ ಫುಡ್, ರಿಚ್ ಫೈಬರ್ ಹಾಕಿದ್ದು ಸಮುಂದ. ಮತ್ತು ಇಲ್ಲಿ ಸುಜಾತ ಎಲ್ಲ ರೆಡಿ ಮಾಡಿ 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 ಫೋಲ್ಡ್ ಮಾಡಿರ್ತಾಳೆ. ನಾನೆಲ್ಲ ಚಪಾತಿ ಲಟ್ಟಿಸಿ ಚಪಾತಿ ಹುರಿತೀನಿ. ಮತ್ತು ಸುಜಾತ ಈಗ ಹೋಗಾಕದ ಹಾಸ್ಪಿಟಲ್ಗೆ ಅಜ್ಜಿ ಜೊತೆ. ನಾ ಬರೋ ಮಟ್ಟ ತಿಂಡಿ ಅದು ಮಾಡೋಣ ಅವ್ರಿಗೆ ಅಂತ. ಇನ್ನೂ ಆಗಿ ಸುಜಾತ ಒಬ್ಬಾಕಿಗೆ ಮನೆಯಾಗಿದ್ದು ರೂಢಿ ಇಲ್ಲ, ಅದಕ್ಕೆ ಆಕಿ ಕಲಿಸ್ತೀನಿ. ಆಮೇಲೆ ನಾನು ಮತ್ತು ನೆಕ್ಸ್ಟ್ ಅವ್ರ ಜೊತೆ ಹೋಗಿ ಬರೋಣ. ಮತ್ತೆ 11 ಗಂಟೆಗೆ ಆಮೇಲೆ ಮತ್ತೆ ಹೋಗೋದೈತಿ, ಅವಾಗ ಹೋಗಿ ಬರ್ತೀನಿ. ನೀವು ರೆಡಿ ಆಗ್ಯಾರ ಮೇಡಮ? ಹಾಂ ತಯಾರ? ಹೋಗಿ ಬರ್ರಿ, ಹುಷಾರಾಗಿ ಕರ್ಕೊಂಬರ್ರಿ ನಮ್ಮ ಅತ್ತೆಯವ್ರಿಗೆ. ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಿ. ಮೆಟ್ಲ ಮೇಲಿಂದ ಅಲ್ದು ಕೈ ಸಾವಕಾಶ ಇಳಿರಿ. ಹಾಂ ಹೌದು. ಮತ್ತು ಪಾನಿ ದೇವು छंद दिसायला हेळू अजी छंद काढायला चान्स सांग तुम्ही. हां चान्स चला साडीवर काय करू होय चंद काढते ते. चंद काढते ते हा. आणि जाग वया सांगते तुला सांग चंद बा चंद काढते शिराक आता चंद काढते. ಮಗನ ಕರ್ತವ್ಯ ಮಗ ಮಾಡ್ತಾ ಇದ್ದಾರೆ. ಎಷ್ಟು ಹೆಮ್ಮೆ ಅನಿಸ್ತದೆ, ಇಷ್ಟು ಒಳ್ಳೆ ಗಂಡ ಪಡೆದಿದ್ದೀನಿ ನಾನಂತ. ಸೇವೆ ಮಾಡ್ತಾ ಇದ್ದ ಸುಜಾತಾನು ರೀ. ಸುಜಾತಾನು ಸೇವೆ ಮಾಡ್ತಾ ಇದ್ದ. ಅತ್ತೆ ನೆನ್ಪಿಟ್ಕೋರಿ, ಮರ್ಯಾಕೆ ಹೋಗ್ಬೇಡಿ. ನೆನಪಿದೆ ಮೊದಲ ಮಾತು ರೀ. ಚಸ್ಮಾ ಇಲ್ಲಿಟ್ರಿ. ಸೊ ಚೀಟಿ ಎಲ್ಲೈತೆ ಅದು ಕೊಡ್ರಿ ಅಲ್ಲಿ ರೀ. ಸುಜಾತ ಕಡೆ ಚೀಟಿ ಕೊಟ್ಟೇನಿ ಬ್ಲಡ್ದ, ಅದು ಕೊಡ್ರಿ ಅಲ್ಲಿ. ಮತ್ತೆ ಮಧ್ಯಾಹ್ನ ಎಷ್ಟು ಗಂಟೆಗೆ ಬರೋದು ಕೇಳ್ಕೊಂಬರ್ರಿ. ಬರ್ರಿ ಅಂತೆ, ಆಮೇಲೆ ಮಾಡ್ತೇನೆ ನಿಮ್ದು. ಒಲ್ಲಿನಪ್ಪೋ ಹೆಂಡತಿ ಅಂದೇರ್ಲ ಬರ್ರಿ ಈಗ. ಓಕೆ ಬಾಯ್. ಸುಜಾತ ಕೊಟ್ಟಿದ್ದೆ ತಿನ್ನು. ಮತ್ತು ಗಡ್ವ ಹಾಸ್ಪಿಟಲ್ ಅಲ್ಲಿ ಟೈಮ್ ಆಗ್ತೈತಿ. ಅಜ್ಜಿ ಜೊತೆ ಹೋಗಾತಿ ಅಂತ ಪಾಪ ತಿನ್ನಕ್ಕೆ ಕೊಟ್ಟಿದ್ದ. ಅರ್ಧ ತಿಂದ ಅರ್ಧ ಇಟ್ಟ ನೋಡ್ರಿ. ಏನು ಮಾಡ್ತೀರಾ, ನಮ್ಮ ಸಲುವಾಗಿ ಅವಳು ಭಾಳ ಜೀವಾಸನ ಮಾಡ್ಕೊತಾ ಇದ್ದಾಳೆ. ಇಲ್ಲಿ ನೋಡಿ ಟೈಮ್ 9 ಗಂಟೆ ಆಗದ. ಇನ್ನೂ ತಿಂಡಿ ಮಾಡಬೇಕು, ನಮ್ಮ ಮನೆಗೂ ತಿಂಡಿ ಮಾಡಬೇಕು, ಶುಗರ್ ಟ್ಯಾಬ್ಲೆಟ್ ತೊಗೋಬೇಕು. ಮತ್ತು ನಂಗೆ ಚಪಾತಿ ರೆಡಿ ಮಾಡೋದವ. ಮತ್ತೆ ನಾ ಆಮೇಲೆ ಸಿಗ್ತೀನಿ. ಮತ್ತು ನಂದು ಗಡಿಬಿಡಿ ಮಾಡುವಂಥ ಲೈಫ್ ಒಳಗೆ ಎಲ್ಲ ಇರ್ತದೆ ನೋಡಿ. ಹಿಂಗೆ ಇರೋದ್ರೊಳಗನ ಖುಷಿಯಾಗಿ ಎಲ್ಲ ಮಾಡ್ಕೊಂಡು ಹೋಗೋದು ಅಷ್ಟೇ ನಾವು ಪ್ರೀತಿಯಿಂದ. ಇವ್ರ ಗಾಡಿ ಹೊರಗೆ ಮಾಡ್ಕೊತ ಕೂತಾರ. ಈಗ ವಿಡಿಯೋ ಮಾಡ್ಕೊಂಡು ಬರೋಣ. ಏನಾಯ್ತು, ಬಂದಿದ್ರು ಡಾಕ್ಟರ್ ಇದ್ರ? ಆಯ್ತು. ಹೌದಾ, ಅವ್ರು ಬ್ಲಡ್ ಟೆಸ್ಟ್ ಮಾಡೋರು ಇದ್ರು. ಆಯ್ತು ಬರ್ರಿ, ಕೈ ತೊಗೋರಿ, ತಿಂಡಿ ಮಾಡ್ಬರ್ರಿ. ಸುಜಾತ ನೋಡು, ಬರು ಮಟ್ಟ ಎಲ್ಲ ರೆಡಿಯಾಗಿ ಸ್ನಾನ ಮಾಡ್ಕೊಂಡ ರೆಡಿಯಾಗಿ ಎಲ್ಲ ಎಷ್ಟು ಬೇಗ ಸ್ನಾನ ಮಾಡಿದ್ರಿ ಅಟ್ಟಿ ಅನ್ನತಿ. ಮತ್ತು ನನ್ನ ಕೆಲಸ ನನ್ನ ಡ್ಯೂಟಿನ ಐತಿದ. ಮತ್ತು ನನ್ನ ಡ್ಯೂಟಿ ಒಳಗೆ ನಾ ಎಲ್ಲ ಮಾಡ್ಕೊಂಡು ರೆಡಿ ಆಗಬೇಕಲ್ಲ ಮತ್ತೆ. ಹೌದು. ಹಾಂ ಮತ್ತಿದು ಚಿನ್ನು ಚಲೋ ಮಾಡಿದೆ. ಇದು ಅಜ್ಜಿಗೆ ಮೆತ್ತಗೆ ಚಪಾತಿ ಮತ್ತೆ ಬಾಳೆಹಣ್ಣು ಪಾಯಸ. ನೆನ್ನೆ ಬಾಳೆಹಣ್ಣು ಕೊಟ್ಟಿದಾರಲ್ಲ ಅವರು, ಪೂಜಾ ಅವರು ಫಂಕ್ಷನ್ ಹೋಗಿದ್ದಿಲ್ಲ. ಮತ್ತು ಅಜ್ಜಿಗೆ ಬಾಳೆಹಣ್ಣು ಪಾಯಸ. हां होय, जायला ते नंतर त्या खावा ते. काय ते ग ಮುಖ ಕಟ್ಟಕ್ಕೆ ಆಗಿದೆ. ಹಾಂ ಎಷ್ಟು ನಸಿಬು ಅನ್ನೋದಾರು. ಚಪಾತಿ ತವೆ ಒಳಗಿನ ತೆಗೆದು
ತೆಗೆದ ತಕ್ಷಣ ಕುಡ್ಸೋದಂತಂದ್ರೆ ಎಷ್ಟು ಅವ್ರು ಪುಣ್ಯ ಮಾಡಿ ಬಂದಿರ್ಬೇಕು ಹೇಳ, ಮತ್ತೆ ಎಷ್ಟು ತ್ರಾಸ ತಗೊಂಡಿರ್ಬೇಕು ಅವ್ರ ಜೀವನ ಒಳಗೆ ಪಾಪ. ಅದಕ್ಕೆ ಅವ್ರಿಗೆ ಬಿಸಿ ಚಪಾತಿ ಸಿಗತ್ತೆ, ಬಿಸಿ ಊಟ ಸಿಗತ್ತೆ, ಬಿಸಿ ಎಲ್ಲಾ ಮಕ್ಳು ಸೇವೆ ಮಾಡುವಂತ ಭಾಗ್ಯ ಅವ್ರು ಪಡ್ಕೊಂಡ್ ಬಂದಾರ. ಯಾಕಂದ್ರೆ ಎಲ್ಲ ಪುಣ್ಯ ಮಾಡಿ ಎಲ್ಲ ಮಾಡಿದಾರ ಅಂತೇನೆ ಇದೆ. ಬಹಳ ಸಾರ್ಥಕ ಆಗೈತೆ ಅವ್ರ ಜೀವನ. ಫೇವ್ರೇಟ್ ಚೋಳಿಗಾಯಿ ಚೋಳಿಗಾಯಿ ಪಲ್ಯ ಹಾ ಚಲೋ ಇದು ಮಸ್ತ್ ಆಯ್ತು. ಚಲೋ ಐತಿ. ಚಪಾತಿ ಚಪಾತಿ ಬಸ್ ಆಗಿತ್ತು ವಿದೌಟ್ ಏನೇನು. ಹಾ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚೈತಿ, ಭಾಳ ಡ್ರೈ ಮಾಡಿಲ್ಲ. ಸ್ವಲ್ಪ ಚೋಳಿತ ಪಲ್ಯ ಉಪ್ಪು ಎಲ್ಲ ಕರೆಕ್ಟ್ ಆಗೈತಿ, ಬಾಯ್ಲ್ ಆಗೈತಿ. ಫಸ್ಟ್ ಕ್ಲಾಸ್ ಆಗಿದೆ, ಚಲೋ ಆಗಿದೆ. ಥೋಡೆ ಆರಾಮಾಗಿ ಸಾವಕಾಶ ನಿಧಾನಕ್ಕ. ಮಮ್ಮಿ ಬ್ಲಡ್ ಟೆಸ್ಟ್ ಮಾಡ್ಸ್ಕೊಂಡ್ ಬಂದಿವಿ. ಮಧ್ಯಾಹ್ನ 1 ಗಂಟೆಗೆ ರಿಪೋರ್ಟ್ ಬರ್ತದ. ಆಮೇಲೆ ರಿಪೋರ್ಟ್ ಜೊತೆಗೆ ತೋರಿಸ್ಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಮತ್ತೆ ಏನಾದ್ರು ಔಷಧಿ ಚೇಂಜ್ ಮಾಡ್ತಾರೆ ಮಾಡ್ತಾರೆ. ₹1120 ಅಂತ 100 ರೂಪಾಯಿ ಕೊಟ್ಟೇನೆ. ಆಮೇಲೆ ರಿಪೋರ್ಟ್ ತಗೊಳ್ಳೋ ₹20 ಆಯ್ತಲ್ಲ. ಮತ್ತೆ ಅಂದ್ರೆ ಎಲ್ಲ ಸೇರಿ ಅದ ಇದ್ ಮಾಡ್ತಾರೆ ಈಗ ಅವ್ರು. ಆಯ್ತು ಊಟ ಮಾಡಕ್ ಬರ್ತದೆ. ಮಗನ್ ಸೇವೆ ನೀವು ಏನ್ ಮಾಡ್ತಾ ಇದೀರಲ್ಲ, ಭಾಳ ಚಲೋ ಮಾಡ್ತಾ ಇದೀರಾ. ಹಿಂಗ ಮಾಡಿ ಕರ್ತವ್ಯ ನಿಭಾಯಿಸಿ ನೀವ. ಈಗ ನಾವು ಹೋಗ್ತಾ ಹೋಗ್ತಾ ಗಾಂವ್ಕರ್ ಅಂಕಲ್ ಭೇಟಿಯಾಗಿದ್ರು. ಹೌದಾ? ಅವರು ಡಾಕ್ಟರ್ ಮಾತಾಡಿಸಿದ್ರು. ಇಲ್ಲ ಮಮ್ಮಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ ಅಂತಂದೆ. ಹೌದು, ಮತ್ತೆ ಸೇವೆ ಅಂತಂದ್ರೆ ನೀವು ಡ್ಯೂಟಿ ಮಾಡ್ತಿಲ್ಲ, ಅದಕ್ಕಿಂತ ಶ್ರೇಷ್ಠ ಸೇವೆ ತಂದೆ ತಾಯಿ ಸೇವೆನ ಶ್ರೇಷ್ಠ ಸೇವೆ ಅಂತ. ನಿಜವಾಗ್ಲೂ ಅದಂತೂ ಕರೆಕ್ಟ್ ಹೇಳಿದಾರ ಅವ್ರ ಸರ್. ನೀವು ಕರೆಕ್ಟ್ ಹೇಳಿದ ಕರೆಕ್ಟ್ ಐತಿ. ತಂದೆ ತಾಯಿದ ಸೇವೆ ಮುಂದೆ ಯಾವ್ದು ಸೇವೆ ಅಲ್ಲ. ಅವ್ರ ಬಹಳ ಸ್ಪೆಷಲ್ ಇರ್ತಾರ ನಮಗ. ಅದಕ್ಕೆ ಮತ್ತೆ ಈಗ ಮಾತಾಡ್ಕೋದ್ರು ಬೇಡ, ಹಂಗ ಮಾತಾಡ್ಕೊಂಡು ನಮ್ಮ ಅಮ್ಮನ ವಿಷಯ ಬಂದ್ಬಿಡ್ತದ. ಅದಕ್ಕೆ ನನಗೂ ನಮ್ಮ ಅಮ್ಮ ಮತ್ತು ಅಪ್ಪ ನನಗೂ ಭಾಳ ಸ್ಪೆಷಲ್ ಅದ. ನಮ್ಮಮ್ಮ ಅಂತ ನನಗೆ ಭಾಳ ಸ್ಪೆಷಲ್ ಇದ್ರು. ಈಗ ಮತ್ತೆ ಅವ್ರ ನೆನ್ಪು ಮಾಡ್ಕೊಂಡು ನಾ ಅಳೋದು ಬೇಡ, ಯಾಕಂದ್ರೆ ನಾನು ಇನ್ನೂ ಭಾಳ ಕೆಲಸ ಅದಾವ. ನನ್ನ ಚಿನ್ನೂನ ನನ್ನ ಸಲುವಾಗಿ ಅಮ್ಮ ಆಗಿದ್ದಾರು. ಅಮ್ಮನ ಹೆಂಗ್ ನನ್ ಪ್ರೀತಿ ಮಾಡ್ತಿದ್ದಾಳೆ ಅಷ್ಟು ನನ್ ಪ್ರೀತಿ ಮಾಡ್ತಾರ ಅವ್ರ. ಆಮೇಲೆ ನಮ್ಮ ಅಪ್ಪಾಜಿ ಇಷ್ಟ ಕಾಳಜಿ ಮಾಡ್ತಾ ಇದಾರಲ್ಲ ನಂದ ಎಲ್ಲಾ ಹೆಣ್ಮಕ್ಳದ, ಮತ್ತೆ ಮಗ ಸುಸಿ ಎಲ್ಲರದು ಅಪ್ಪ ನಮ್ಮ ಅಪ್ಪಾಜಿ ನಿಜವಾಗ್ಲೂ ಬಹಳ ಎಲ್ಲಾ ಕಾಳಜಿ ಎಲ್ಲರದು ಮಾಡ್ತಾ ಇದಾರ. ನಮ್ಮ ಅಪ್ಪ ನೋಡಿ ಏನ್ ಹೇಳ್ತಾ ಇದಾರತ್ತೆ. ತುಂಬಾ ಖಾಸ್ गुड 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 अजीन सकाळी आम्ही काय केलं, आपलं वाटत दूध घातल्या, त्या 2 काठी घातल्या, कालवलं जेवण आणि आपलं मोठं चपात केल्या आणि ते सगळं खाल्लं. आता गुड गुड डोळा कसा आहे? जायला जाऊन आला तर लगे चपात केलाय आणि रगत घेतलाय ते काढून घेतल्यात आणि लगेच काढून घेतल्यात. डोळ्याचं कसं आहे? जाऊन आलो. डोळ्याचं इकडे डोळा डोळा नाही आलं नाही. डोकं डोळ्याचे गोळी घे गोळी घे. हा गोळी ಸ್ನಾನ ಮಾಡಿ ಬಂದ್ರು ನೋಡಿ ಅತ್ತೆ ಹೋಗಿ. ಅವಾಗ ಹಂಗೆ ಸಾಡಿ ಹಾಕೊಂಡಿದ್ರು. ಮತ್ತೀಗ ಸ್ನಾನ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ರೆಡಿಯಾಗಿ ಎಲ್ಲ ಇದು ಮಾಡ್ಕೊಂಡು ನೋಡಿ ಏನೋ ಮಾಡ್ತಾ ಇದ್ದಾರಲ್ಲಿ ನೋಡಿ. ಹೆಂಗೆ ಹಚ್ಕೋತಾರ, ಹೆಂಗೆ ಮಾಡ್ತಾರ ನೋಡಿ. ಇವ್ರ ಮೈಯಾಗ ಶಕ್ತಿ ಇಲ್ಲ ಖರೆ, ಯಾವುದೂ ಮಾಡೋದಂತೂ ಇವ್ರು ಬಿಡಲ್ಲ. ತಂದು ಮಾಡ್ಕೋತಾ ಇರ್ತಾರೆ. ಎಷ್ಟು ದಿನ ಆಗ್ತದೆ ಪಾಪ ಮಾಡ್ತಾರೆ. ಮಾಡ್ಕೊಳ್ಳಿ, ಇದು ಖುಷಿ ಐತೆ ನೋಡಿ. ಈಗ ತಿಂಡಿ ಮಾಡಾಕೋತೀನಿ. ಸ್ನಾನ ಅದು ಎಲ್ಲ ಆಗೈತಿ, ಫ್ರೆಶ್ ಅನ್ಸತೈತೆ ನಂಗೂ. ತಿಂಡಿ ಮಾಡ್ತೀನಿ. ನೀವು ತಿಂಡಿ ಮಾಡಿದ್ರಿ ಇಲ್ಲಿ ಇನ್ನೂ ಎಲ್ಲರೂ ತಿಂಡಿ ಮಾಡ್ಕೊಳ್ರಿ, ಟೈಮ್ ಆಗೈತಿ. ಎಷ್ಟು ಕೆಲಸ ಮಾಡ್ತೀರದ ಹಂಗೆ. ಅದೇನು ಎಷ್ಟು ಕೆಲಸ ಮಾಡಿದ್ರು ಮುಗೀತದ. ನಮ್ಮ ಮನೆಯವ್ರಿಗೆ ಹೇರ್ ಡ್ರೈ ಮಾಡ್ಕೊಳಕ್ಕೆ ಕೂತಾರೀಗ. ನನಗೆ ಕರೀತಾರೀಗ. ಇನ್ನೂ ಒಂಥದ್ದು ಬ್ಯಾಗ್ ಹಾಕಿರೋದಿಲ್ಲ. ಏನು ಮಾಡತ್ತಿ ಬಾ ನನಗೆ ಹಚ್ಚಿ ಬಾ ಅಂತ ಹೇರ್ ಡ್ರೈ ತೋರಿಸ್ತೇನೆ. ಸ್ಯಾಟರ್ಡೇ ಐತಿಲ್ಲ, ಇವತ್ತು ಶನಿವಾರ. ಈಗ ನಂದು ತಿಂಡಿ ಆಯಿತು. ಮತ್ತು ಅತ್ತೆ ಕನ್ನಾಗ ಔಷಧಿ ಹಾಕ್ತೀನಿ ಬರ್ರಿ ಅಂತ ಇದ್ದೀನಿ. ಹೋಗೋದದ ಹಾಸ್ಪಿಟಲ್ಗೆ. ಆಮೇಲೆ ನಾವು ತಿಂಡಿ ಅವ್ರದ್ದು ಆಗೈತಿ. ಈಗ ಹಾಸ್ಪಿಟಲ್ಗೆ ಅವ್ರಿಗೆ ಕರ್ಕೊಂಡು ಹೋಗೋ ಮಟ್ಟ ಕನ್ನಾಗ ಔಷಧಿ ಹಾಕೋದಾಗ್ತದೆ. ಎಲ್ಲ ಔಷಧಿಗಳು ಇಟ್ಟಿದ್ದೀನಿ. ಅಲ್ಲಿ ಬಾಜುಗೆ ಇಟ್ಟರೆ ಕನ್ನಾಗ ತಾನ ಹಾಕೋತಾ ಇದ್ದಾರೆ. ಪಾಪ ಗೊತ್ತಾಗುವಲ್ಲು ಯಾವುದ್ಯಾವುದೋ ತೊಗೊಂಡು ಹಾಕೋತಾರೆ. ಹೇಳಿದ್ರೆ ಕೇಳಲ್ಲ. ಹಾಕೊಂಡಾರ ನೋಡಿ. ಔಷಧಿ ಹಾಕೋ ಮಟ್ಟ ಯಾವುದೋ ಫೋನ್ ಬಂತು ನೋಡಿ. ಇಲ್ಲಿ ನೋಡಿ ಗಪ್ ತೆಗಿತೀನಿ. ಕೈಯಾಗ ಪಾತ್ರೆ ಹಿಂಗೆ ಇಟ್ಕೊಂಡು ತೆಗಿತಿದ್ದವ ನೀನ. ಇಲ್ಲಿ ನೋಡಿ ನಮ್ಮ ಮನೆ ಒಳಗಿನ ಬಾಹುಬಲಿ ಕೈಯಾಗ ಪಾತ್ರೆ ಹಿಡ್ಕೊಂಡು ಹೆಂಗೆ ಓಡ್ತಾಳ ನೋಡ್ರಿ, ಲುಟುಕ್ ಲುಟುಕ್ ಲುಟುಕ್. ಇಲ್ಲಿ ನೋಡಿ ಎಲ್ಲ ಬಟ್ಟೆದ ತೊಳೆದು ಹಾಕಿ ಒಣಗಿ ಹಾಕಿದ ನೋಡಿ. ಇಲ್ಲಿ ನೋಡ್ರಿ ಇಲ್ಲಿ ಹಾಕಿದ. ನಿನ್ನೆ ಪೂಜಾ ಬ್ಲೌಸ್ ಪೀಸ್ ಕೊಟ್ಟಿದ್ದ. ಎಲ್ಲ ಬ್ಲೌಸ್ ಪೀಸ್ಗೆಲ್ಲ ಸೀರೆ ಹತ್ತಿತ್ತು.
ಮತ್ತೆಲ್ಲ ಸ್ವಚ್ಛಾಗಿ ತೊಳೆದು ಹಾಕಿದ್ವಿ ಅದಕ್ಕೆ. ಮತ್ತು ನೋಡೋಣ ಅಜ್ಜಿ ಹೊಲ್ಕೋತಾರಿಲ್ಲ ಸುಜಾತ ಹೊಲ್ಕೋತಾರ ಬ್ಲೌಸ್ ಪೀಸಲ್ಲಿ ಕೊಟ್ಬಿಡ್ತೀನಿ. ಶಿಟ ನೋಡಿ ಅಜ್ಜಿ ಸಾಡಿ ಇದು. ಮತ್ತು ಇದೆಷ್ಟು ಹೊಲಸಾಗಿತ್ತು ನೋಡಿಪ್ಪ, ತೊಳ್ದೇನೇ ಇಲ್ಲ. ಬರೀ ನಮ್ಮ ಮಮ್ಮಿಯಿಂದ ಒಳಗೆ ಆರಾಮಿಲ್ಲ ಅದು ಇದು ಅದ್ರೊಳಗೆ. ಆಮೇಲೆ ಹಾಸ್ಪಿಟಲ್ಗೆ ಹೋಗೋದು ಬರೋದು ಆದ ನಂತರ ಈಗ ಅಜ್ಜಿ ಬಂದಿದ್ದಾರೆ, ಅಜ್ಜಿದೆಲ್ಲ ಸೇವೆ ಮಾಡೋದು ಅದ್ರೊಳಗೆ ತೊಳ್ಯಾಕೆ ಕೊಡಾಕನ ಆಗಿಲ್ಲ. ಪಾಪ ಕೊಟ್ಟ ಮೇಲೆ ತೊಳಿತಾಳೆ ಅವಳು ಎಲ್ಲ. ಅವಳಿಗೂ ಎಷ್ಟು ಅಂತ ಮಾಡೋಣ ಸುಜಾತಾಗಾದ್ರು. ಮತ್ತು ಇದೆಲ್ಲ ಇದು ಎಲ್ಲ ತೊಳ್ಯಾಕದ ಇದೆಷ್ಟು ಸ್ವಚ್ಛ ತೊಳೆದಿಟ್ಟಾಳ ನೋಡಿ. ಈಗೆಲ್ಲ ಇದು ಎಲ್ಲ ನೀಟ್ ಮಾಡಾಕ್ಯದಾಳ. ಬರ್ತಾಳೆ ಈಗ ಒಳಗಡೆ ಅದಾಳ. ವಾಪ್ರಿ ಎಷ್ಟೊಂದು ಹೂರಿಪ್ಪ ಏನಿದೆ. ಹಾಂ ಕಟ್ ಮಾಡಬೇಡಿ, ಹೂ ಆಗಲಿ. ಹೂ ಅದಾವಲ್ಲ ಈಗ ಮೊಗ್ಗೆ ಅದಾವ ಆಗಲಿ. ನೋಡಿ ಎಷ್ಟೊಂದು ಹೂ ಆಗಿದಾವೆ ಏನ ಎಲ್ಲ. ಇಲ್ಲಿ ನೋಡಿ ಹೂ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ. ಬಿಳಿ ದಾಸವಾಳ ಭಾಳ ಜನಾಗ ಇದು ಹೆಲ್ತ್ಗೂ ಒಳ್ಳೇದಂತೆ. ಇದು ಆರೋಗ್ಯಕ್ಕೆ ಭಾಳ ಹೆಣ್ಮಕ್ಳಿಗೆ ಭಾಳ ಚಲೋ ಅಂತ ಇದೆ. ಅದು ಭಾಳ ಜನ ಬಿಳಿ ದಾಸವಾಳ ಹುಡ್ಕ್ಯಾಡ್ತಿರ್ತಾರೆ, ಅವ್ರು ಸಿಗಲ್ಲ. ನಮ್ಮ ಕಡೆ ಎಷ್ಟೊಂದು ಹೂಗಳು ಅದಾವ ನೋಡಿ. ಹಾಂ ತಿಂತಾರಂತ ತುಪ್ಪ ಒಳಗೆ ಕರೆದ. ಇವತ್ತು ಹಾಂ ಶನಿವಾರ ನಿಮ್ದೇನು ಕೆಲಸ ನಡೆದದ? ಮೊದಲ ಹೀರೋ ಇದೀರಿ, ಮತ್ತು ಎಷ್ಟು ಹೀರೋ ಆಗ್ತೀರಿ? ಹಂಗೆ ಸಾಕ್ಬಿಟ್ರಲ್ಲ ಈಗ. ಹಾಂ 4 ಹೀರೋ ಆಗವ್ರ. ಒಂದು ಹೀರೋಗ ಸಂಭಾಳಿಸೋದು ರಗಡ್ ಆಗಿಬಿಟ್ಟೈತೆ ನನಗೆ. ಮತ್ತೆ 4 ಹೀರೋಗ ನಾ ಎಲ್ಲಿ ಸಂಭಾಳಿಸಿರ್ಲಿರಿಪ್ಪ. ಹಾಂ ಹಿಂಗದ ನೋಡ್ರಿ ನಮ್ಮ ಮನ್ಯಾಗ ಕೆಲಸ. ಸ್ಯಾಟರ್ಡೇ ಬಂದಾಗ ಒಂದು ಕೆಲಸ, ಮತ್ತೀಗ ಹಾಸ್ಪಿಟಲ್ಗೆ ಹೋಗೋದೈತಿ ಅತ್ತೆ ಕರ್ಕೊಂಡು. ಅದೆಲ್ಲ ನಮ್ಮ ಕೆಲಸಗಳು ತುಂಬ್ಯಾವು. ಚಿನ್ನು ಸುಜಾತ ಏನೋ ಅಡ್ವಾನ್ಸ್ ಬೇಕಂತ ನೋಡ್ರಿ ಕೇಳತ್ತಾಳ. ಈ ತಿಂಗಳ ಪಗಾರ ಒಳಗಿಂದ ಅದು ಕೊಡ್ಬರ್ರಿ. ಈಗ ಸಂಘದ ದುಡ್ಡು ತುಂಬಬೇಕು ಇನ್ನು ಈಗ 1,000. ಹಾಂ ದುಡ್ಡದು ಇಟ್ಕೊಂಡು ಸರಿಯಾಗಿ ಎಲ್ಲ ಸರಿಯಾಗಿ ಯೂಸ್ ಮಾಡಿ. ಒಂದು ಸ್ವಲ್ಪ ದಿನ ಕಷ್ಟ ಬಂದೈತಿ ಈಗ, ಆಮೇಲೆ ಚಲೋ ಒಳ್ಳೆ ಟೈಮ್ ಬರ್ತೈತೆ ನಿಂದ. ಮತ್ತು ಬಂದಾಗ ಅವಾಗ ಹೇಳ್ಬೇಕು ವಿಡಿಯೋ ಒಳಗೆ, ಆಯ್ತು ಆಂಟಿ ಸಂಗೆಲ್ಲ ಮುಗೀತು ನಾ ಆರಾಮದೇನಂತ. ಹಾಂ ಮತ್ತು ಆರಾಮಾಗೆಲ್ಲ ನಿಭಾಯಿಸ್ಕೊ. ಓಕೆ ಮಾ. ಸ್ನಾನದು ಮಾಡೋದಿಲ್ಲ, 11 ಗಂಟೆ ಆಗೈತಿ. ಹಾಂ ನಡ್ತದೆ ಮಾಡ್ಕೊಡ್ರಿ. ಅವೆಲ್ಲ ಏನೇನು ಕೆಲಸ ಅದಾವ ನೋಡ್ರಿ. ಏನು ಸರ್ಪ್ರೈಸ್ಗಳು ಮಾಡ್ಕೊತ ಕೂತಿದ್ದಿ? ಸ್ವಲ್ಪ ಗಪ್ ಇರ್ತೀನಿಲ್ಲ ಯಾವಾಗಲೂ ನಿಂಗೆ ಸರ್ಪ್ರೈಸ್ ನೋಡಿ. ಎಲ್ಲ ಎಷ್ಟು ಭಾರಿ ಏನೇನೋ ಮಾಡಿಟ್ಟಿದ್ದಿ. ಅವನೇನು ಮಾಡಿಟ್ಟಿದ್ದಾನ ಒಂದು ಟೈಮ್ ಬರ್ತದೆ ಅವಾಗ ಹೇಳ್ತೀವಿ ನಿಮಗೆ. ಈಗ ನಾವು ಹೇಳಲ್ಲ. ಈಗ ಅವ್ನು ತಿಂಡಿ ಮಾಡಬೇಕು. ತಿಂಡಿ ಮಾಡಿದೆ. ಇಲ್ಲಿ ನೋಡಿ ಟೈಮ್ ಎಷ್ಟಾಗಿತ್ತು. ಇಲ್ಲಿ ನೋಡಿ ಪಾಪ ಬೆಳಿಗ್ಗೆ ಒಂದು ಸ್ವಲ್ಪ ಸ್ವೀಟ್ ತಿಂದೋಗ್ಯಾನ. ದೊಡ್ಡಪ್ಪ ತೊಗೊಂಬಂದಿದ್ದ ಸ್ವಲ್ಪ ತಿಂದಾನ. ಮತ್ತು ತಿಂಡಿ ಅದೆಲ್ಲ ಮಾಡೋ ಮಟ, ಸರ್ಪ್ರೈಸ್ ಮುಗಿಯೋ ಮಟ ಊಟ ಮಾಡಲ್ಲ. ಸಣ್ಣಗಿದ್ದಾಗಿಂದ ಹಿಂಗೆ ಅದಾನ. ಬಾ ಚೋಳಿಕಾಯಿ ಪಲ್ಯ ಇಷ್ಟ ಆಗ್ತೈತೆ, ಚಪಾತಿ ಚೋಳಿಕಾಯಿ ಪಲ್ಯ ತಿನ್ಬಾ. ಔಷಧಿ ಇದು ಹಾಕಿ ಬರ್ತಾಯಿದ್ದೀನಿ. ಮತ್ತು ನನಗೂ ಸ್ವಲ್ಪ ನಿದ್ದೆ ಬರತೈತಿ. ಮತ್ತು ಟೈಮ್ ಈಗ 12 ಗಂಟೆ ಆಗದ. ಮತ್ತೇನು ಮಾಡಲಿ ಅಂತ ಇದ್ದೀನಿ. ರಾತ್ರಿ ನಿದ್ದೆನೇ ಆಗ್ತಾಯಿಲ್ಲ. ನಿನ್ನೆನೂ ನಿದ್ದೆ ಸರಿಯಾಗಿ ಆಗಲಿಲ್ಲ. ಎಡಿಟಿಂಗ್ ಮಾಡ್ಕೋತ ಎಲ್ಲ ಕೂತೆ. ಇವರು ಅಂತ ಇದ್ದಾರೆ ಎಡಿಟಿಂಗ್ ಮಾಡಿಬಿಡ್ತಾ ಇದೆಯಾ ಬರೀ ಮೊಬೈಲು ಎಡಿಟಿಂಗ್ ಬೂಟಿ ಅದ ನಿಂದಾಗೈತಿ. ಇದು ಮಾಡ್ಕೊಂತಿ ಅಂತ ಬಯತಿದ್ರು. ಮತ್ತು ಏನಿಲ್ಲ ರೀ ಅಂತಂದು ಎಲ್ಲರೂ ಭಾಳ ಜನ ವಿಡಿಯೋಗಳು ನೋಡ್ತಾ ಇದ್ದೀರಾ ನೀವು. ಈಗ ಇನ್ನೊಂದು ಸ್ವಲ್ಪ ಔಷಧಿ ಹಾಕೋದೈತಿ, ಹಾಕಿ ಸ್ವಲ್ಪ ನಾನು ರೆಸ್ಟ್ ಮಾಡಿ ಆಮೇಲೆ ನಮ್ಮ ಮನೆಯವರು ಬರೋರ್ದಾರ. ಬ್ಯಾಂಕಿಗೆ ಹೋಗಿದ ಸ್ವಲ್ಪ ಕೆಲಸ ಅದಾವಂತ ಬ್ಯಾಂಕಿಂದ. ಮತ್ತು ಆಮೇಲೆ ಸಿಗ್ನೇಚರ್ ಟ್ರೈ ಬರ್ತದೆ, ಅವಾಗ ಟೈಮ್ ಸಿಗಲ್ಲ ಅವರಿಗೆ. ಬಂದಿರ್ತಾವೆ ಪೋಸ್ಟ್ ಆಫೀಸ್ದೆಲ್ಲ ಕೆಲಸ ಅವು ಬಂದಿರ್ತಾವೆ. ಸೊಳ್ಳೆ ನೋಡಿ ಎಲ್ಲ ಕಡೆ ಓಡಾಡ್ತಾಯಿದೆ. ಇಲ್ಲಿ ನೋಡಿ ಸೊಳ್ಳೆ ಅದು ಬಾಗಿಲ ತೆಗೆದುಬಿಟ್ರೆ ಸಾಕು. ಮೊಬೈಲ್ ಕೈಯಿಂದ ಬಿಡ್ತೈತೆ ನೋಡಿ. ಬಾಗಿಲ ತೆಗೆದುಬಿಟ್ರೆ ಸಾಕು ಸೊಳ್ಳೆಗಳು ಚಾಲು ನೋಡಿ ಮನ್ಯಾಗ. ನೀವೇನೇನು ತಿಂಡಿ ಮಾಡಿದ್ರಿ ಇವತ್ತು? ಹಾಂ ಹೋಳಿಗೆ ಅದು ಉಳ್ದಿತ್ತ. ಹೋಳಿಗೆ ತಿಂದ್ರ? ಹೋಳಿಗೆ ಹಾಲು ತುಪ್ಪ ಎಲ್ಲ ಹಾಕೊಂಡು ತಿಂದ್ರಿ ವರಮಹಾಲಕ್ಷ್ಮಿ ಹಬ್ಬದ. ಹಾಂ ನಾವು ಹೋಳಿಗೆ ಅದು ಏನು ಮಾಡಿಲ್ಲ. ನಿನ್ನೆ ಅವ್ರ ಸಿರಾ ಅದು ಎಲ್ಲ ಆಮೇಲೆ ಇದು ಖೀರ್ ಮಾಡಿದ್ರು, ಚಲೋ ಆಗಿತ್ತು. ಪೂಜೆ ಅವರು ಅಲ್ಲೆಲ್ಲ ತಿಂದು ಬಂದಿದ್ವಿ. ಆಮೇಲೆ ಮಲ್ಕೊಂಡಿದ್ದ ನೋಡಿ ಯೋಚನೆ ಮಾಡ್ತಾ ಇದ್ದಾರೆ. ಏನು ಹೇಳ್ತಾರೆ ಡಾಕ್ಟ್ರ್, ಏನು ರಿಪೋರ್ಟ್ ಬರ್ತಾಯಿದೆ ಅಂತ ಹೇಳ್ತಾರೆ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೋಗಿದ್ದೀನಿ. ಚಿನ್ನು ಬಂದು ಬಿಟ್ರಿ ನೋಡಿ. ಏನು ಮಾಡ್ತೀರಾ? ಹಿಂಗಾದ್ರು ಬೇರೆದವ್ರು ಬಾಗ್ಲ ಕಾರ್ ಬಂದದ ಮತ್ತು ಓಡಿ ಹೋಗಿದ್ದೀನಿ ಇವ್ರಿಗೆ ಕರೀಲಿಕ್ಕೆ. ಏನು ಮಾಡ್ತೀರಾ? ಸ್ವಲ್ಪ ಆವಾಜ್ ಬಂದ್ರೆ ಸಾಕು ದಂದನ ಓಡೋ ಕೆಲಸನ ನಂದ. ಗಡಿಬಿಡಿ ಮಾಡ್ಕೊತ ಈಗ ಬಂತು ನೋಡಿ ಚಿಮ್ಮು ಅವಾಗಿಂದ. ನೋಡಿ ಹಿಂಗೆ ಆನ್ ಮಾಡ್ತಾ ಇದ್ದಾರೆ. ಇಲ್ಲ ಗಾಡಿ ಅಲ್ಲಿ ತೋರ್ಸತ್ತೇನು, ಅಲ್ಲಿ ಗಾಡಿ ತೋರ್ಸತ್ತೆ. झोपला तसा नाही ನೀರು ಬೇಕಾಗೈತಿ ಅಜ್ಜಿಗೆ. ಪಾಪ್ಕಾರ್ನ್ ಸೋತು ಏನಿಲ್ಲ ನೀವು ತಗೋಕ. ಮತ್ತೆ ಅದಾರ ಇವರು ರೆಡಿ ಆಗಿಬಿಟ್ಟಾರಲ್ಲ. ಎಲ್ಲ ಪಿಂಕ್ ಹಾಕೊಂಡೆ.
ಸೇಮ್ ಹಂಗ ಹೆಂಗದ ಹಾ ಸೇಮ್ ಹಂಗ ಹೆಂಗದ ಮೊದಲೇ ಗೊತ್ತಿಲ್ಲ. ನೀವು ಮೊದ್ಲು ಗೊತ್ತಿತ್ತೇನ ನೀವು ಮೊದ್ಲು ಗೊತ್ತಿತ್ತೇನ ಪಬ್ಲಿಸಿಟಿ ಏನ್ ಪಬ್ಲಿಸಿಟಿ ಜಗತ್ ಜೈ ಹಾಡ ಅಂತೀರಲ್ಲ ಅದು ಯಾವುದು ಮುತ್ತಿನ ಕಾಣಿಕೆ ಒಂದ್ ದಿನ ಒಳಗೆ ಒಂದ್ ಎಷ್ಟು ಸಲ ನೋಡ್ತೀರಾ ಅದು ಸಾಂಗ್ ಬಂದಿಲ್ಲ. ಬಂದಿಲ್ಲ ಅದಂತ ಇದನ್ನ ಯಾಕೆ ಬಂದಿಲ್ಲ ಅಂತ ಹೇಳಿ ನೋಡಿ ಹಿಂಗ್ ಬಾಚ್ಕೋತಾ ಇದಾರೆ ಇವ್ರು ಬೆನ್ನತ್ತಿದೆ ನೋಡಿ ಇಲ್ಲಿ ಬಂದು ನೋಡಿ ಹೆಂಗ್ ಬರ್ರಿ ಬಗ್ಲ ಹಾಕೋ ಬರ್ರಿ ಬ್ಯಾಗ್ ರೆಡಿ ಅದ ಅಜ್ಜಿ ನಾವೆಲ್ಲ ರೆಡಿ ಆಗಿದೀವಿ ಹೊರಡಾಕ ನೋಡಿ ಫ್ಯಾನ್ಸಿನ ಫ್ಯಾನ್ಸಿ ರೆಡಿ ಆಗಿದ್ದೀನಂತೆ ನೋಡಿ ನಾ ಓಕೆ ಬಾಯ್ ಬಂಗಾರ ಪ್ಯಾಂಟ್ ಅದ ಸೇಮ್ ಪಿಂಕ್ ಪಿಂಕ್ ಹಾಕೊಂಡ ರೆಡಿ ಹಾಕೋತೀವಿ ಮತ್ತೆ ಫುಲ್ ಹೆದರಿ ಬಿಟ್ಟಾರ ಈಗ ಏನಾಗ್ತೈತೇನೋ ರಿಪೋರ್ಟ್ ಏನು ಬರ್ತೈತೇನೋ ನಂದು ರಿಪೋರ್ಟ್ ಏನು ಬರ್ತೈತೇನೋ ಅಂತ ಬರೀ ಅದೇ ಹೆದರ್ಕೋತ ಕೂತಾರ ಪಾಪ ಹಂಗಾಗ್ತದಲ್ಲ ಜವಾಬ್ದಾರಿ ನಿಭಾಯಿಸ್ತಾರ ಮಗ ಅತ್ತೆ ಇದೆ ನೋಡಿ ಇವತ್ತು ಸುಳ್ಳು ತ್ರಾಸ ಮಾಡ್ಕೋಬೇಡಿ ನೀವು ಇವತ್ತು ಸ್ಟ್ರೈಕ್ ಇದೆ ಅಂತ ಶರಣ್ ಸಮೃದ್ಧಿಗೆ ಹೋದ್ಮೇಲೆ ಕೇಳೋಣ ಏನು ಸ್ಟ್ರೈಕ್ ಏನಂತ ಅದ್ರ ಸಲುವಾಗಿ ಮ್ಯಾಮ್ ಚೌಹಾಣ್ ಮ್ಯಾಮ್ ಇವತ್ತು ಬಂದಿಲ್ಲ ಅಂತ ಹಾ ಬಂದೈತಿ ಇನ್ನು ಸ್ಟ್ರೈಕ್ ಐತೆ ಅಂತ OPD ಬಂದೈತೆ ಅಂತ ಅದಕ್ಕೆ ಅವ್ರ ಮ್ಯಾಮ್ ಇವತ್ತು ಬರಲ್ಲ ಅಂತ ಬಂದೆ ನೋಡಿದ್ರ ರೀ ಎಷ್ಟೊಂದೆಲ್ಲ ಮಕ್ಕಳ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ ಬಂದ್ವಿ ಏನ್ ಅನ್ನೋದು ಗೊತ್ತಾಯ್ತು ಎಷ್ಟ ಒಳ್ಳೇದು ಅದ ಕೆಟ್ಟದು ಅದ ಜಗತ್ತೊಳಗೆಲ್ಲ ನಮ್ದ ಎಲ್ಲ ಚರ್ಚೆ ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ರೆಸ್ಟ್ ಮಾಡಕ್ ಹೋಗ್ತಾ ಇದೀವಿ ಮತ್ ನೋಡೋಣ ಆಮೇಲೆ ಅಜ್ಜಿ ಅದು ಎದ್ಮೇಲೆ ಅವ್ರು ಚಾ ಅದು ಮಾಡೋದು ಅದಾವ ಸ್ವಲ್ಪ ಕೆಲಸ ಅದಾವ ನಂದು ಇವತ್ತ ಎಲ್ಲ ಮಾಡಿ ದೋಸೆ ಹಿಟ್ಟು ರುಬ್ಬೋದದ ದೋಸೆ ಹಿಟ್ಟು ನೆನೆಸಿಟ್ಟಿದ್ದೀನಿ ಅದೆಲ್ಲ ಕೆಲಸ ಅದಾವ ಅದೆಲ್ಲ ಮಾಡಾಕಿದ್ದೀನಿ ರೇ ಸ್ವಲ್ಪ ಮಾಡ್ಕೊಂಡಿರಲಿಲ್ಲ ಹ್ಞೂ ಆಮೇಲೆ ಮಾಡಿ ಅಂತ ರೆಸ್ಟ್ ಮಾಡಿ ಮರ್ಚಾ ಬರ್ತಿದ್ದಿದ್ರಿ ಅಲ್ಲೇ ಇಷ್ಟು ತಂದಿ ಒಂದು ಕೊಡಾತಾರ ನೋಡಿ ಈ ಕಡೆ ಬಿದ್ರ ಅಂದ್ರೆ ಏಕ್ದಮ್ ಹಿಂಗ ಅತ್ತೆ ಝೋಪಾನೆ ಸಾ ಅತ್ತೆ ಚಾ ಕುಡಿಯೋದಿಲ್ಲ ಅಂತ ಇದಾರ ಬಾಳೆನಾದ್ರು ಒಂದು ಕೊಟ್ಟು ಬರೋನು ಅತ್ಯ चहा नको तुम्हाला नको घे मग हे खवाय सकाळपर्यंत करवा बघा चालली आहे सकाळपर्यंत एवढं खवा ते केवळ पोराचं त्याचे एवढं ಸ್ವಲ್ಪ ರೆಸ್ಟ್ ಮಾಡಿದ್ವಿ ಇಬ್ರು ಈಗ ಏನ್ ಮಾಡಿದೀವಿ ನೋಡಿ ಇಷ್ಟ ಅಲ್ಲ ಇದು ಅರ್ಶಿನ ಹಾಕಿದ್ದು ಚಲೋ ಆಗ್ತೈತಲ್ಲ ಹಿಂಗ ಚಾ ಅದು ಮಾಡ್ಬೇಕು ಈಗ ಸ್ವಲ್ಪ ಚಾ ಬೇಕಾಗೈತಿ ನಿಮ್ಗೆ ಹುಡುಗರು ಬಾಳೆಹಣ್ಣು ಕೊಟ್ಟು ಬಂದ್ರಿ ಹಿಂಗೆ ಚೋಳಿಕಾಯಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ನುಸಾದೈತೇನೋ ಸೀನ್ ನೆಗಡಿ ಬಂದೈತೆ ಅವರಿಗೆ ಅದೇ ಚಾ ಬೇಡ ಅಂತ ನಾನು ಸಾಯಂಕಾಲ ಚಾ ಮಾಡಬೇಡವಾ ನಾ ಚಾ ಕುಡಿಯೋದಿಲ್ಲ ಬೆಳಿಗ್ಗೆ ಒಂದೇ ಸಲ ಕುಡಿತೇನೆ ಅಂತ ಹೇಳಿ ಚಾನ ಕುಡ್ದಿಲ್ಲ ಮತ್ತು ಇದು ಬಾಳೆಹಣ್ಣು ತಿಂದು ಕೂತಾರೆ ನೋಡಿ ಏನು ಮಾಡ್ತೀರ ಹಿಂಗೆ ಮಾಡ್ತಾರೆ ಏನೋ ನೆಗಡಿ ಬಂದಂಗೆ ಆಗೈತಿ ಈಗ ಸಿನಾರಷ್ಟು ಒಂದು ರಾತ್ರಿ ಕೊಡ್ಬೇಕು ಅವರಿಗೆ ಸೀನಾತಾರ ಏನು ನನಗೂ ಸ್ವಲ್ಪ ಎಲ್ಲ ಶೇಂಗಾದು ಹುರಿಯೋದದ ಶೇಂಗಾ ಎಲ್ಲ ಹುರಿದೆಲ್ಲ ರೆಡಿ ಮಾಡ್ಕೊಳ್ತೈತಿ ಮತ್ತು ಈಗ ನೋಡಿ ದೋಸೆ ಹಿಟ್ಟು ದೋಸೆ ಎಲ್ಲ ಅಕ್ಕಿ ರುಬ್ಬೋದೈತಿ ಮತ್ತು ಅದಕ್ಕೆ ಸ್ವಲ್ಪ ಅವಲಕ್ಕಿ ಹಿಂಗೆ ನೆನೆಸಿದ್ದೀನಿ ಎಲ್ಲ ಇದು ಅವಲಕ್ಕಿ ಎಲ್ಲ ರೆಡಿ ಮಾಡ್ಕೊಂಡು ಅವಲಕ್ಕಿ ಎಲ್ಲ ಹಾಕೋದೈತಿ ಭಾಳಷ್ಟು ಕೆಲಸ ಅದಾವ ಎಲ್ಲ ಮಾಡ್ಕೋತೀನಿ ನಿಂಗೆ ಹಿಂಗೆ ಆರಾಮೈತಲ್ಲ ಮುಖ ಆಯ್ತು ಸೊಪ್ಪಗಾಗೈತಿ ಹಾಸ್ಪಿಟಲ್ಗೆ ಹೋಗಿ ಬರೋಣ ಆಯಿತು ಎಕ್ಸಾಮ್ ಆದ್ಮೇಲೆ ಹೋಗಿ ಬರೋಣ ಓಕೆಮ್ಮ ಆರಾಮೈತಿ ನಿಂಗೆ ಇಷ್ಟೊಂದೆಲ್ಲ ಮಾತಾಡಿದೆ ಡಾಕ್ಟರ್ಸ್ ಅವ್ರದ್ದೆಲ್ಲ ಮಾತಾಡಿದೆ ಅದ ಎಷ್ಟೊಂದು ಫಸ್ಟ್ ಟೈಮ್ ನೀನು ಸ್ಪೀಚ್ ನಾನು ಕೇಳಿದೆ ಎಷ್ಟು ಅಂದ್ರೆ ನೀನು ಮನ್ಸಿನ ಮಾತು ಅಪ್ಪನೂ ಭಾಳ ಖುಷಿ ಆದರು ಅಪ್ಪ ಏನನ್ನತ್ತಾರ ಎಷ್ಟು ಹುಡುಗರ ಜೊತೆ ನಾವು ಡಿಸ್ಕಸ್ ಮಾಡಿದ್ರು ಚಲೋ ಆಯಿತು ನಾವು ಡಿಸ್ಕಸಿಂಗ್ ಮೇಲೆ ಮಾಡಬೇಕು ಮನ್ಸಿನ ಮಾತುಗಳು ಗೊತ್ತಾಗ್ತಾವ ಅವ್ರ ಮನ್ಸಿನ ಮಾತು ನಮಗೆ ಗೊತ್ತಾಗ್ತದೆ ನಮ್ಮ ಮನ್ಸಿನ ಮಾತು ಅವ್ರಿಗೆ ಗೊತ್ತಾಗ್ತದೆ ನಾವು ಡಿಸ್ಕಸ್ ಮಾಡೋದ್ರಿಂದ ಅಂದ್ರೆ ಹಿಂಗೆ ಅಟ್ಯಾಚ್ಮೆಂಟ್ ಬಂಧನ ನಮ್ದು ಗಟ್ಟಿ ಇರ್ತದಂತ ಅಪ್ಪ ಹೇಳಿದರು ಮತ್ತು ಆಯ್ತು ರೀ ಹಂಗೆ ಮಾಡೋಣ ಅಂತಂದೇವು ಮತ್ತು ನಾವು ಯಾವಾಗಾದ್ರೂ ನಿಮ್ಮ ಜೊತೆ ಮಾತಾಡೋಕೆ ಮೇಲೆ ಬರ್ತೇವೆ ಹೋಗಿದ್ರಲ್ಲ ಹಾಸ್ಪಿಟಲ್ ಈಗ ರಿಪೋರ್ಟ್ ತೊಗೊಂಬರಕ್ಕೆ ಏನಾಯ್ತು ರೆಡಿ ಆಗದ ಮತ್ತೆ ಏನೇನು ಅವ್ರ ಫೋನ್ ಒಳಗೆ ಏನೇನು ಹೇಳ್ಕೊತ ಕೂತ್ರು
ಹಾ ಇವ್ರ ಹೆಸರು ಬೇರೆ ತಪ್ಪು ಪಡೆದವ್ರ ಹೆಸರು ತಪ್ಪ ಮಾಡ್ಬೋದು ಹೆಸರು ಸಲುವಾಗಿ ನಾನು ಪೆಂಡಿಂಗ್ ಈಗ ಮಧ್ಯಾಹ್ನ ನಿಮಗೆ ಸೆಕೆಂಡ್ ಟೈಮ್ ಹಾ ಅದೇ ಸೊ ಆಮೇಲೆ ಸೇವಂತ ಮರಗಳ ಅಷ್ಟೇ ಐತಿ ಹಾ ಸೊ ಅದಕ್ಕೆ 2 ಸೆಕೆಂಡ್ ಟೈಮ್ ನಿಮ್ ಬ್ಲಡ್ ಕೊಡ್ತೀರಾ ಅಂದ್ರೆ ನಾವು ವೇಟ್ ಮಾಡಿ ಬರಲಿಲ್ಲ ಆಗಿಲ್ಲ ಹಾ ಈಗ ಇರ್ಬೇಕು ಸರ್ಟಿಫಿಕೇಟ್ ಕೊಡ್ಬೇಕಲ್ಲ ನಿಮಗೆ ಬಿಲ್ ಮಾಡ್ಕೊಡ್ಬೇಕು ಅದಕ್ಕೆ ಹೆಸರು ಚೇಂಜ್ ಆದ್ರೆ ತಪ್ಪಾಗ್ತದ ಅದಕ್ಕೆ ನಾನು ಪೆಂಡಿಂಗ್ ಇರಲ್ಲ ಹೌದಾ ಹೆಸರಿಗೆ ಬಂದು ಅದಕ್ಕೆ ನಿಮ್ಮ ಹೆಸರು ಹೌದು ರಿಪೋರ್ಟಿಗೆ ಹೆಸರಿಗೆ ಸಂಬಂಧ ಇಲ್ಲ ನೀವು ಬರೀ ಹೆಸರು ಇಲ್ಲದ ರಿಪೋರ್ಟ್ ಕೊಡ್ಬೋದ ಮಾಡಿ ಅಪ್ಪು ಅದ ಏನು ರಿಪೋರ್ಟ್ ನೋಡು ಅಜ್ಜಿದ ಮತ್ತೆ ಅಜ್ಜಿಗೆ ಸ್ವಲ್ಪ ಅಂದ್ರೆ ಫಸ್ಟ್ ಒಳಗನೆ ಎಲ್ಲಾ ಪ್ರೋಟೀನು ಅದು ಇದು ಸುಮಾರು ಖರ್ಚು ಮಾಡ್ಕೊಂಡು ಹ್ಮ್ ಸೇವಂತ ಬಾಯಿ ಮರಗಳ ಐತಿ ಸೇವಂತ ಬಾಯಿನ ಔಷಧ ಬಂದಿರಲಿಲ್ಲ 2 ಜನ ಇಲ್ಲಿ ಇಬ್ರು ಇಬ್ರು ಶಿವಂತ ಬೈ ಅದಾರು ಅಲ್ಲ ಅಲ್ಲಿ ಕೆಲಸ ಮಾಡೋದು ಶ್ರೀವಂತ ಬಾಯಿ ಒಬ್ಬರ ಒಬ್ರು ಅದಾರ ಇವ್ರು ನಮ್ಮ ಅತ್ತೆನ ಶಿವಂತ ಬೈ ಆಮೇಲೆ ಔಷಧ ಗುಳಿಗೆ ಚೀಟಿ ಬರೀತಿ ಇಂಥ ಚೀಟಿ ಬರೀತಿ ಹೌದು ಇದು ಚೀಟಿ ಇದು ನಾರ್ಮಲ್ ಎಲ್ಲ ನಾರ್ಮಲ್ ಐತಿ ಶುಗರ್ ಶುಗರ್ ನಾರ್ಮಲ್ ಐತಿ 80 ಶುಗರ್ ಭಾಳ ಕಮ್ಮಿ ಐತಿ ಊಟಕ್ಕಿಂತ ಮುಂಚೆ ಅಷ್ಟೇ ಬರ್ಕೊಟ್ರೆ ಅದಷ್ಟು ಮಾಡಿದ್ದೀವಿ ಹ್ಮ್ ಊಟದ ನಂತರ ಏನು ಬೇಕಾಗಿಲ್ಲ ಬರ್ಕೊಟ್ಟಿಲ್ಲ ಆಯ್ತಲ್ಲ ನಡೀತದಲ್ಲ ಚಲೋ ಆಯ್ತಲ್ಲ ಆಮೇಲೆ 80 ಇರೋದ್ರಿಂದ ಅವ್ರು ಚಕ್ಕರ್ ಬರತೈತಿ ನೋಡಾಮೇಲೆ ಶುಗರ್ ಕಮ್ಮಿ ಆಗಿ 95 ಇರ್ಬೇಕಲ್ಲ ಏನು ಶುಗರ್ 70 ಗಿಂತ ಜಾಸ್ತಿ ಇದೆ ಹಾಂ ಬಾ ಅಜ್ಜಿಗೆ ಹೇಳ್ಬಾ ಚೀಟಿ ಬಾ ಏನು ಶುಗರ್ನು ಇದು ರಿಪೋರ್ಟ್ ಬಂದೈತಿ ನಾರ್ಮಲ್ ಐತಿ ಅಂತ ಹೇಳ್ಬಾ अत्या रिपोर्ट आलंय तुमचं तुमचं रिपोर्ट आणलं घेऊन आले हा काय म्हणणार सगळं नॉर्मल बरं झालं बाय मला चिंता लागल तर ते आणि सगळं बरोबर आहे म्हणा काय तर करून त्याने नाही, नाही. पोरग्याला नेतात आज. काय नाही आजी बरं झालं. आजी इथं पोरग ना आता आलं आजी तुझा रिपोर्ट आलाय मला चिंता लागल तर बरोबर आलाय बघ हा. बरोबर आलाय मला काय दिसतंय बाबा मला काय समजते सर्व ओके आहे सर. सगळं बरोबर आहे बरं झालं थोडं बाबा मला ते चिंता लागल तर बा हा. आणि पप्पाला बरोबर आहे. घाला हा आणि काय कुणाला माहिती म्हणतात मला ते चिंता लागल तर हा बदल कोण आणलाय पप्पा त्याचा बरोबर आहे काय चिंता करू नको मला चिंता लागल तर बाबा आता काय चिंता करू नको हे धरून सगळं डोळ्याचं कसं आहे आणि लय वाईट दुखते कळम येते विचार म्हणून त्याच्यावर डोळ्याचं कसं आहे डोळ्याचं आहे दुख बरोबर हा अजून साथ मला ಕೆಂಪಾಗೈತೆ ಅನ್ಸುತ್ತೆ लाल झालंय आणल्यापासून बरोबर साई बाबा हा आहे बरोबर तेवढं का नाही दुखत होतं चोचत होतं आणि जगात पाणी आणले कमी होते तसंच ಅಂತ ನಮ್ಮ ಮಮ್ಮಿ ನೋಡ್ತಾರಂತ बायको करून घ्यायचं ಅಲ್ಲಿ ನೋಡಿ ನಮ್ಮ ಮಮ್ಮಿದು ವಿಡಿಯೋ अरे नवरा डॉक्टर लावलंय बघायचं ನೋಡಿ ಅಜ್ಜಿ ಎಲ್ಲ ಹೇಳತ್ತಾರ ಮುಂದಿಂದ ಎಲ್ಲ ಹೇಳ ನೋಡಿ ಏನೇನ್ ನಡ್ಸಿದೀನಿ ಇವತ್ತ ನಂಗೆಲ್ಲ ಇದೆಲ್ಲ ಸಣ್ಣ ಮಾಡೋದೈತಿ ಈಗ ಇದು ಎಲ್ಲ ಸಣ್ಣ ಮಾಡೋದದ ಇದು ಸಣ್ಣ ಮಾಡೋದೈತೆ ಅನ್ನತ್ತೀನಿ ನೋಡಿ ಶೇಂಗಾನು ಶೇಂಗಾ ಹುರಿಯೋದದ ಶೇಂಗಾ ಸಣ್ಣ ಮಾಡೋದು ಅಂತ ಇದೀನಿ ಹುರಿಯೋದದ ಇದೆ ಇವರು ಹುರಿದು ಇಡೋದ ನಮ್ಮ ಮನೆಯವ್ರು ಕಚ್ಚಾ ತಿಂದು ಕೂತ್ಕೊಳ್ತಾರೆ ಮತ್ತೆ ಇಲ್ಲಿ ನೋಡಿ ದೋಸೆ ಇದೆ ಎಷ್ಟೊಂದೆಲ್ಲ ದೋಸೆ ಇದೆಲ್ಲ ರುಬ್ಬೋದೈತಿ ಮತ್ತು ನಾಳೆ ಬೆಳಿಗ್ಗೆ ಬೆನ್ನಿ ಮಾಡೋದದ ದೋಸೆ ಜೊತೆ ತಿನ್ನಾಕ ಅದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಆಮೇಲೆ ಇಲ್ಲಿ ಸಾರು ಅತ್ತೆಗೆ ತಿಳು ಸಾರು ಚೆನ್ನಾಗಿ ಬೇಳೆ ಸಾರು ಇಷ್ಟ ಆಗ್ತದೆ ತಿಂತಾರೆ ಅವ್ರು ಅದು ಮಾಡ್ತಾಯಿದ್ದೀನಿ ಮತ್ತು ಶೇಂಗಾ ಹುರಿಯೋಕೆ ಇಟ್ಟಿದ್ದೀನಿ ನಿಮ್ಮ ಮನೆಯೊಳಗೆ ಯಾವ ಥರ ಬೇಳೆ ಮಾಡ್ತೀರಾ ನೀವು ಎಷ್ಟು ನಿಮ್ಗೆ ಅಂದ್ರೆ ಜಾಸ್ತಿ ತೊಗರಿ ಬೇಳೆಗಳು ಮಾಡ್ತೀರೋ ಹೆಸರು ಕಾಳು ಒಬ್ಬರು ಹೆಸರು ಬೇಳೆ ಸಾರು ಮಾಡ್ತಾರೆ ನಮ್ಮ ಮನೆಯೊಳಗೆ ಹೆಸರು ಬೇಳೆ ಸಾರು ನಾವು ಮಾಡೋದು ಕಮ್ಮಿ ತೊಗರಿ ಬೇಳೆ ಸಾರು ಮಾಡಿರ್ತೀವಿ ಆಮೇಲೆ ಇತ್ತಿತ್ಲಾಗಂತೂ ನಾವು ಚೆನ್ನಾಗಿ ಬೇಳೆ ಸಾರು ಮಾಡ್ತಾ ಇದ್ದೀವಿ ಭಾಳ ಇಷ್ಟ ಆಗ್ತದೆ ಎಲ್ಲರಿಗೂ ಇಷ್ಟ ಆಗ್ತದೆ ನಮ್ಮ ಮನೆಯೊಳಗೆ ನೀವು ಯಾವ ಸಾರು ಮಾಡ್ತೀರಾ ನಂಗೆ ಕಮೆಂಟ್ ಮಾಡಿ ಹಾಂ ಅತ್ತೆ का झोपलासा ते बरं वाटलं की नाही झोपलासा झोपलासा का बरं वाटलं की नाही त्या झोपलासा का नाही गे जेवत नाही सा हा नाही काय झोपतात का म्हणाले जेवत नाही गे जेवण नाही ಏನ್ ಮಾಡೋದು ಹಾ ಕಿವಿ ಕೇಳಿಸ್ಕೊ ಚಿನ್ನು
ಚಿನ್ನು ಮಾತಾಡಿ. ಎಷ್ಟು ಚಂದ ಕಾಣಿಸ್ತಾ ಇದ್ದೀರಾ ಪಿಂಕ್ ಕಲರ್ ಶರ್ಟ್ ಹಾಕೊಂಡು. ನಂದದು ಇಷ್ಟ ಆಗ್ತದ. ನಿಮ್ಗೆ ಎಷ್ಟೊಂದು ಜನ ಎಷ್ಟು ನನ್ನ ಅಭಿಮಾನಿ ದೇವ್ರು ನಿಮ್ಗೆ ಕಮೆಂಟ್ ಮಾಡಿದಾರ್ರಿ. ಎಲ್ಲಿ ಒಂದು ನೋಡಿಲ್ಲ. ನೋಡಿ ಅಲ್ಲ ಯಾವ ಕಮೆಂಟ್ ನೋಡಿ, ಆ ಕಮೆಂಟ್ಗೆ ಯಾವ ಉತ್ತರ ಹಾಕ್ರಿ. ಯಾವ ವಿಡಿಯೋ? ಮಂಜುಳಾ ಕುಲಕರ್ಣಿ ಅಂತ. ಯಾರ್ರಿ ನೀವು ಇಷ್ಟೊಂದೆಲ್ಲ ಕಮೆಂಟ್ ಮಾಡಿದೀರಾ, ಇಷ್ಟು ಒಳ್ಳೆ ಒಳ್ಳೆ ಕಮೆಂಟ್ ಮಾಡಿದೀರಾ, ಎಷ್ಟು ಖುಷಿ ಆಯ್ತು. ಒಬ್ರು ಮಾಡ್ಯಾರ? ಒಬ್ಬರ ಮಾಡಿದಾರ. ಎಷ್ಟು ಒಂದು 6 ಕಮೆಂಟ್ ಮಾಡಿದಾರ. ಭಾಳ ಒಳ್ಳೆ ಒಳ್ಳೆ ಕಮೆಂಟ್ ಮಾಡಿದಾರ. ಓದಿದ್ಮೇಲೆ ನನಗೆ ಮತ್ತೊಂದು ಸ್ವಲ್ಪ ಹಿಂಗ ಕನ್ನಡ ಇಂಗ್ಲಿಷ್ ಕನ್ನಡ ಒಳಗೆ ಮಾಡಿದಾರ. ಯಾವ ವಿಡಿಯೋ ಮಾಡಿದ್ರು? ಅವರು ಅಂದ್ರ ಅತ್ತೆ ಪ್ರಶ್ನೆ ಕೇಳ್ತಾ ಇದಾರಲ್ಲ, ಅದಕ್ಕೆ ಉತ್ತರ ನೀವು ಕೊಡ್ತೀರೇನಂತ ಕೇಳಿದ್ದಕ್ಕೆ ಭಾಳಷ್ಟೆಲ್ಲ ಕಮೆಂಟ್ ಒಳ್ಳೆ ಒಳ್ಳೆ ಕಮೆಂಟ್ ಮಾಡಿದಾರ. ಭಾಳ ಖುಷಿ ಆಯ್ತು ಕಮೆಂಟ್ ಕೇಳಿ. ಅರಿ ಎಲ್ಲ ಅವ್ರ ಕಮೆಂಟಿಗೆ ಹಾಕವ್ರು ನಿಮಗೆ ಹಾಲು ಬಂತು ನೋಡಿ. ಏನಾತಿದ್ರು ಲೇಟ್ ಮಾಡಿ. ಇದೆಲ್ಲ ಯಾಕೆ ಇಷ್ಟೊಂದು ಕೊಟ್ಟಾರ? ನವಲ್ಗಟ್ಟಿ ಅಂತ ತರಕಾರಿ ಕಳಿಸ್ಕೊಡ್ತೀನಿ ಅಂತ ಅಂದಿದ್ರು. ಬಂದಿದ್ರಂತ ಅವರು? ಹೌದಾ, ಆರಾಮಿದಾರಂತ. ಆಯ್ತು, ಆಮೇಲೆ ಊಟ ಮಾಡೋಣ. ನಡಿ ಚಿನ್ನು. ಆಯ್ತೀನಿ ಇನ್ನು ಅಪ್ಪ ಶರ್ಟ್ ಭಾಳ ಚಲೋ ಅನ್ಸತೈತ್ಲ ಅದು. ಅಷ್ಟೊಂದು ಫ್ರೆಶ್ ಅದಾವ ಇದು ನೋಡ್ರಿ. ಇಲ್ಲಿ ನೋಡಿ ಕ್ಯಾಬೀಜ್, ಆಮೇಲೆ ಬೀನ್ಸ್ ಎಷ್ಟು ಫ್ರೆಶ್ ಅದಾವ ನೋಡಿ ಇವು. ಇಲ್ಲಿ ನೋಡಿ ಅವರು ಹೊಲ್ದಾಗಿಂದಂತ ನವಲ್ಗಟ್ಟಿ ವೈನಿಯವರು ಅಂತ ಹೇಳಿ ನಮ್ಮ ಪರಿಚಯ ಅದಾರ ಅವ್ರ. ಮೊದಲ ಬೇರೆ ವಿಡಿಯೋ ಒಳಗೆ ನಮ್ಮ ವಿಡಿಯೋ ಒಳಗೆ ಅದಾರ ಅವ್ರ. ಆಮೇಲೆ ಅವರು ನಮ್ಗೆ ಕಳ್ಸಿದಾರಂತ. ಆಮೇಲೆ ಇರುವಕ್ಕ ನಮಗೆ ಲಡ್ಡು ಕಳ್ಸಿದಾರ ನೋಡಿ. ಪಂಚಮಿ ಲಡ್ಡು ಬಂದದ ನಮ್ಮ ಮನೆಗೆ. ಇರುವಾಗ ಕಳಿಸ್ಕೊಟ್ಟಾರ. ಥ್ಯಾಂಕ್ ಯು ಅಕ್ಕ, ನಮ್ಮ ಸಲುವಾಗಿ ಕಳಿಸ್ಕೊಟ್ಟಿದ್ದೀರಾ. ಯಾರ್ಯಾರಿಗೆ ನಿಮ್ಗೆ ಇಷ್ಟ ಆಗ್ತದೆ ಈ ಲಾಡು, ಇಷ್ಟನ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಂಗೆ ಕಮೆಂಟ್ ಮಾಡಿರಿ. ನೋಡಿ ಇಲ್ಲಿ ಮೋತಿಚೂರ್ ಲಾಡು ಅದ, ಸೇವ್ ಲಾಡು ಅದ, ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಅಕ್ಕ. ಈ ಶೇಂಗಾ ಹಿಂಗೆ ತುಂಬ ಹುರಿತಾ ಇದ್ದೀನಿ. ಹಾಕ್ಬಿಡಿ, ಎಲ್ಲ ಎಷ್ಟಿದೆ ಅಲ್ಲ ಅಷ್ಟು ಶೇಂಗಾ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಅಡ್ಸೋಕ್ಕೆ ಜಾಗ ಇಲ್ಲ ಇದ್ರೊಳಗೆ. ಅಜ್ಜಿಗೆ ಊಟ ಟೈಮ್ ಆಗದ. ಅಜ್ಜಿಗೆ ಊಟ ಕೊಡಬೇಕು. ಊಟ ಮಾಡ್ಸೋಣ ಅವರಿಗೆ. ನೀವು ಊಟ ಮಾಡ್ತಾ ಇದ್ದೀರಿ, ಏನಿಲ್ಲ ಟೈಮ್ ಆಗದ ಮಾಡಿರಿ. ನನ್ನ ಕೆಲಸ ಮಾಡ್ಕೋತ ಕೂಡಬೇಡಿ. ಎಷ್ಟು ಕೆಲಸ ಮಾಡಿದ್ರು ಇದೇನು ಕೆಲಸ ಮುಗೀತದ, ಹಾಗೆ ಮಾಡ್ಕೊತ. ಅಜ್ಜಿಗೆ ಏನೋ ವಾಸನೆ ಬರ್ತಾ ಇದೆ ಅಂತ ನೋಡಿ. ಮೊಮ್ಮಗ ಬಂದು ಹೇಳ್ತಾ ಇದ್ದಾನೆ. ಮೊಮ್ಮಗ ಬೈ ಕಡೆ ಮೊಮ್ಮಗ ಬಂದ. ಹೌದಾ, ಅಜ್ಜಿ ಸ್ಮೆಲ್ ಬಂದದಂತ. ಗ್ಯಾಸ್ ಮೇಲೆ ಏನಿಟ್ಟು ಬಂದ್ ಮಾಡಿ. ಗ್ಯಾಸ್ ಮೇಲೆ ಶೇಂಗಾ ಹೊತ್ತಾ ಇದೆ. ಯಾಕಂದ್ರೆ ಬುಟ್ಟಿ ತುಂಬಾ ಪೂರ್ತಿ ಇಷ್ಟ ಮ್ಯಾಲೆ ಶೇಂಗಾ ಬಂದೈತಿ. ಅದಕ್ಕೆ ಅಜ್ಜಿಗೆ ಸ್ಮೆಲ್ ಇಲ್ಲಿಂದ ಹೋಗೈತಿ. ಅಜ್ಜಿ ನನಗೆ ಏನ್ ಗ್ಯಾಸ್ ಮೇಲೆ ಇಟ್ಟೇರಿ ಬಂದ್ ಮಾಡೋರಿ ಅಂತ ಹೇಳಿ ಮೊಮ್ಮಗ ಆರ್ಡರ್ ಕೊಟ್ಟು ಕಳಿಸ್ಕೊಟ್ಟಾರೆ. ಅದಕ್ಕೆ ಇಲ್ಲಿ ಇಂಥ ಕೆಲಸ ಅದಾವ ನಮ್ಮ ಮನ್ಯಾಗ ನೋಡಿ. ಹಿರಿಯರಿದ್ದಾಗ ಏನೇನ್ ಕತಿ ಇರ್ತಾವ ಮನ್ಯಾಗ, ಏನೇನ ವಾಸನೆ ಬಂದು ವಾಸನೆ ಮೇಲೆ ಹೇಳ್ತಾರ. ಹಿಂಗೆ ಟಚ್ ಮಾಡಿ ಮಾಡಿ ಹೇಳ್ತಾರ. ಯಾರು ಬಂದ್ರೆ ಕಾಲಿಂಗ್ ಬೆಲ್ಲದ ಆವಾಜ್ ಬಂದ್ಮೇಲೆ ಹೇಳ್ತಾರ. ಪ್ರತಿಯೊಂದು ಹೇಳ್ತಾ ಇರ್ತಾರ. ಅದ್ ಬಿಡಿ, ಎಷ್ಟು ಮಾತಾಡ್ತೀನಿ ನಿಮ್ ಜೊತೆ. ಹಂಗೆ ಕೆಲಸ ಅದಾವ ಸಾರ್. ಚಲೋ ಮಾಡೈತಿ. ಹೌದಾ, ಎಕ್ಸ್ಪೀರಿಯನ್ಸ್ ಆಗೈತಿ. ಎದಕ್ಕೂ ಅಂಜೋದಿಲ್ಲ, ಎಲ್ಲದಕ್ಕೂ ಬೋಲ್ಡ್ ಆಗಿ ಮಾಡತ್ತಾರೆ. ಥ್ಯಾಂಕ್ ಯು ಅಕ್ಕ. ಇರೋ ಅಕ್ಕ, ಎಷ್ಟೊಂದು ಹೊಗಳ್ತಾ ಇದ್ದೀರಾ ನೀವು ನನಗೆ. ವಿಡಿಯೋಸ್ ಎಲ್ಲ ಓದು ಭಾಳ ಚಲೋ ಆಗೈತೆ ಅಂತ ಎಲ್ಲಾ ಜನ ಹೇಳಿದ್ರು. ಹೌದಾ, ನಿನ್ನೇನು ನಮ್ಮ ಫ್ರೆಂಡ್ಸ್ ಎಲ್ಲ ಅದು ಅಲ್ಲಿದೆಲ್ಲ ನೋಡಿ ಭಾಳ ಚಲೋ ಅನ್ಸಿತ್ತಂತ. ಅದ್ ನೋಡಿದ್ರಂತ ವಿಡಿಯೋ. ಆಯ್ತು. ಹಂಗ ನಾನು ಭಾಳ ಹಂಗ ಮಾಡ್ಕೋತ ನನಗೂ ಗೊತ್ತಾಗ್ತದೆ ಯಾವ ರೀತಿ ಮಾಡಿದ್ರೆ ವಿಡಿಯೋ ಚಲೋ ಬರ್ತಾವ ಏನಂತ ನನಗೂ ಗೊತ್ತಾಗ್ತದೆ. ಆ ರೀತಿ ನಾನು ವಿಡಿಯೋ ಎಲ್ಲ ಮಾಡ್ತೀನಿ. ಆಮೇಲೆ ಎಲ್ಲರೂ ನಿಮ್ಮ ಖುಷಿ ನನ್ ಖುಷಿ ಐತೆ ಅಂತ ಹೇಳಿದ್ದೇನೆ ನಾನು. ನೀವೆಲ್ಲ ಖುಷಿಯಾಗಿ ಆಯ್ತು ಕಲಿಸ್ಕೊಡ್ತೀರಾ ಅಕ್ಕ. ಯಾವಾಗ ನೀವು ಮಾಡ್ತೀರಾ ಹೇಳಿ, ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ನಾನು ಇರೋ ಟೈಮ್ ತಕೊಂಡು ನಿಮ್ ಸಲುವಾಗಿ ನಾನು ಮಾಡ್ತೀನಿ. ನೀವು ಬರ್ರಿ ನಮ್ಮ ಮನೆಗೆ. ಮತ್ ನೀವು ವೆರೈಟಿ ಅಡಿಗೆ ನನ್ನ ವಿಡಿಯೋ ಮಾಡ್ಬೇಕಾ? ಮತ್ತ ನಿಮ್ ಕಡೆನೂ ಬಹಳಷ್ಟು ಅಡಿಗೆ ವೆರೈಟಿ ಅದಾವ. ಥ್ಯಾಂಕ್ ಯು ಇರು ಅಕ್ಕ. ಅಡಿಗೆ ಮಾಡ್ತೀನಿ ಈಗ. ಯಾಕಂದ್ರೆ ಇಲ್ಲಿ ನೋಡಿ ಎಲ್ಲ ಹೊತ್ತಾ ಇದೆ ಶೇಂಗಾ. ಇದು ಹಿಂಗ ನಮ್ಮ ಮನೆ ಪಾಪ ತಿನ್ನವ್ರ ಅದಾರ. ಊಟ ಮಾಡ್ತೀಯಪ್ಪು? ನೀವು ಊಟ ಮಾಡ್ತೀನಿ ಇವತ್ತು. ಏನು ಚೌಳಿಕಾಯಿ ಪಲ್ಯ ನಿಮ್ಗೆ ಇಷ್ಟ ಆಗಿಲ್ಲೋ, ಏನೇನೇನೋ ಸರಿಯಾಗಿ ಊಟ ಮಾಡಿಲ್ಲ. ಅನ್ನ ಸಾರೋದಕ್ಕೆ ತಿನ್ನ. ಯಾವಾಗ ಹಿಂಗೆ ಏರ್ ಕೂತಾರ ಅತ್ತೆ ನೋಡೇ ಇಲ್ಲ ನೀವ? ಏನ್ರಿಪ್ಪ ಹಿಂಗೆ ಉಳಿಯೋದು ಬಿದ್ರಂದ್ರೆ ಏನ್ ಮಾಡೋದು? ಇದು ಎಲ್ಲಿ ಹೋಗಿ ಕೂತಾರ? ಹೆಂಗ್ ಕೂತ್ರ ಚಿನ್ನು? ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ. ಬರೀ ಕೆಲ್ಸ ಅಂತ ಹಿಂಗೆಲ್ಲ ಮಾಡೋದಿರೋದಿಲ್ಲ. ಹಾ ತುಮಿ ಅಜ್ಜಿ ಊಟ ಕೂತಾರ ನೋಡಿ. ಊಟ ಮಾಡತ್ತಾರ. ಇಲ್ಲಿ ಲಾಡುನು ಕೊಟ್ಟಿದ್ದೀನಿ. ಏನು ಮಾಡ್ತಾರೋ ಗೊತ್ತಿಲ್ಲ, ತಿಂತಾರೋ ಏನಿಲ್ಲ. ಚಿನ್ನು ವಾಕಿಂಗ್ ನಡೆಸಿದಾರೆ. ಮತ್ತೆ ಯಾಕೆ ಅಂತ ಇದ್ದಾರೆ. ಇಲ್ಲಿ ನೋಡಿ ವಾಕಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಹೆಲ್ತ್ ಬಗ್ಗೆ ಕಾಳಜಿ ತಗೋತಾ ಇದ್ದಾರೆ. ವಾಕಿಂಗ್ ಮಾಡ್ತಾ ಇದ್ದಾರೆ. ಹೂ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ರೋಗ. ಹರಿ ಹೂ ಇವತ್ತು ಹೂನ ಹಾಕಿಲ್ಲಲ್ಲ ದೇವರಿಗೆ ತೆಗೆದು. ನಡೀರಲ್ಲಿ ಕೂತಾರ ನೋಡಿ. ಜಂಡು ಬಾಂಬ್ ಹಚ್ಕೋತ. ಅತ್ತೆ ಪಾಯ್ ಚೋಳು
ನೋಡಿ ಪಾಪ ಶಾಂತ ಸಮಾಧಾನಲಿ ಈಗ ಮಲ್ಕೋತಾರ. ಮತ್ತು ಬೆಳಿಗ್ಗೆ ಮತ್ತು ಎದ್ದ ಮೇಲೆ ಅವರದೇ ಶುರು ಆಗ್ತದೆ. ಏನು ಮಾಡೋದು, ವಯಸ್ಸಾಗಿದ ಮೇಲೆ ಹಿಂಗೈತೆ ನೋಡಿ ಪರಿಸ್ಥಿತಿ. ಏನಿಲ್ಲ, ಮೆತ್ತಗೆ ಥರ ಆಗಿದ್ದಿಲ್ಲ ಭಾಳ. ಸ್ವಲ್ಪ ಊಟ ಮಾಡ್ತಿ, ಮತ್ತು ಏನು ತಿಂತೀನಿ ನೋಡು. ಇರೋಕ ಲಾಡು ಅದು ಕೊಟ್ಟಾರ, ಸ್ವಲ್ಪ ಎನರ್ಜಿ ಬರ್ತೈತಿ. ಲಾಡು ತಿನ್ನು, ಬೂಂದಿ ಲಾಡು, ಆಮೇಲೆ ಸೇವ್ ಲಾಡು ಎಲ್ಲ ಕೊಟ್ಟು ಕಳಿಸಿದಾರೆ. ಆಮೇಲೆ ಸ್ವಲ್ಪ ದೊಡ್ಡಪ್ಪ ತೊಗೊಂಬಂದು ಸ್ವಲ್ಪ ಸ್ವೀಟ್ ಐತಿ, ಅದೆಲ್ಲ ಸ್ವಲ್ಪ ತಿನ್ನು, ಎನರ್ಜಿ ಮಾಡ್ಕೊ. ಮತ್ತು ಭಾಳ ಎಕ್ದಮ್ ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ನಾರ್ಮಲ್, ಎಲ್ಲ ಚಲೋನ ಆಗ್ತೈತಿ. ಆಮೇಲೆ ಹೆಲ್ತ್ ಕಡೆ ನಿಂದು ಹೆಲ್ತ್ ಇಂಪಾರ್ಟೆಂಟ್ ಅದ, ಆರೋಗ್ಯದ ಕಡೆ ಕಾಳಜಿ ತಗೋ. ಹೌದಾ ಚಿನ್ನು, ನಂಗೆ ಎಷ್ಟೊಂದು ಜೀವನ ಒಳಗೆ ಬ್ಯೂಸಿ ಮಾಡಿಬಿಟ್ಟಿದ್ದೀರಾ ನೀವೆಲ್ಲ. ಮತ್ತು ಯಾರು ನನಗೆ 11 ಗಂಟೆ ಆಗ್ಲಿ ಬಂದದ, ಯಾರಾದರೂ ದೋಸೆ ಇಟ್ಟು ರುಬ್ತಾರೇನು ನೋಡಿ. ಸ್ವಲ್ಪ ಕರಿತಿರ್ಲ ಸುಜಾ. ಶಾಂಭವಿ, ಹಿಂಗಾದ್ರೆ ಹೆಂಗೆ ಚಿನಿ? ನೋಡಿ ಈಗ ಟೈಮ್ ಎಷ್ಟಾಗೈತೆ ನೋಡಾತಿ, ಇಲ್ಲಿ ನೋಡಿ. ಇನ್ನೊಂದು 10 ನಿಮಿಷ ಆದ್ಮೇಲೆ 11 ಗಂಟೆ ಆಗ್ತೈತೆ ಚಿನ್ನು. ಬಂದ್ ಮಾಡಿ ಎಲ್ಲ ಮತ್ತೆ ಮಲ್ಕೊಂಬಿಡ್ಲಿ ಅಂದ್ರೆ ಇಲ್ಲ. ಅಂದ್ರೆ ದೋಸೆ ಹಿಟ್ಟು ಬೆಳಿಗ್ಗೆ ರುಬ್ಲಿ, ಹಂಗೆ ಮಾಡೋಕ್ಕಾಗಲ್ಲ, ರಾತ್ರಿನ ರುಬ್ಬಿಡೋದು. ಅದೇ ಮತ್ತು ಅದು ರುಬ್ಬಿದ ನೆನೆಸಿದ ಏನು ಮಾಡ್ಲಾ ರೀ? ಸ್ವಲ್ಪ ತಲೆ ಒತ್ರಿ, ಶಾಂಭವಿ ನುಸಾದೈತೆ ಅಂತ ಪಾಪ. ಇಲ್ಲಿ ನೋಡಿ, ತಲೆನೋವಿನ ಸಲುವಾಗಿ ಔಷಧಿ ನಮ್ಮ ಮನೆ ಒಳಗೆ ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ. ಅಪ್ಪ ಮಗಳು ತಲೆ ನುಸಾದೈತಂತ ಮಗಳು ಕಟ್ಕೊಂಡು ಮಲ್ಕೊಳತ್ತಾಳು. ಎಕ್ಸಾಮ್ದು ಪಾಪ ಅದ ಎಕ್ಸಾಮ್ ಟೆನ್ಷನ್, ನಿದ್ದೆನೂ ಸರಿಯಾಗಿ ಆಗವತ್ತಾಕಿದ್ದು. ಇವತ್ತು ರಾತ್ರಿ ಎಲ್ಲ ಮಲ್ಕೊಳ್ಳೋದಿಲ್ಲ ಅಂತ ನಾನು ಅವ್ಳ ಜೊತೆ ಕೂಡ್ಬೇಕಂತ ಹೇಳತ್ತಾಳ. ಏನೇನು ನೋಡ್ಬೇಕೀಗ ಬಾ. ನೋಡಿ ಎಲ್ಲ ಮಿಕ್ಸರದು ಎಲ್ಲಿ ತೊಗೊಂಡಿದ್ದೀನಿ, ಏನೇನಾಗಿತ್ತು ನೋಡಿ ಮಿಕ್ಸರ್ದು ಎಲ್ಲ. ಮತ್ತು ಇಲ್ಲೆಲ್ಲ ರುಬ್ಬೋದಿದೆ. ಯಾರಾದರೂ ಈ ಟೈಮ್ದಾಗ ರುಬ್ಬಾಕಿದ್ರೆ ಕೈಯಾಗ ಎಷ್ಟು ಚಲೋ ಅನಿಸ್ತದಲ್ಲ. ಏನು ಮಾಡ್ತೀರಾ ಹೇಳಿ, ಟೈಮ್ನೂ ಆಗತೈತಿ, ಟಯರ್ಡು ಆಗೈತಿ, ನಿದ್ದೆನೂ ಬಂದದ ಕಣ್ಣಾಗ. ಏನಂತ ಇದ್ದಾರೆ, ನೀ ಎಡಿಟಿಂಗ್ ಮಾಡೋದು ಕಮ್ಮಿ ಮಾಡಿದೆ ಅಂದ್ರೆ ನಿಂಗೆಲ್ಲ ಟೈಮ್ ಸಿಗ್ತೈತೆ ಅಂತ ಇದ್ದಾರೆ. ಎಡಿಟಿಂಗ್ ಇರೋದ್ರಿಂದ ನಾ ಇಷ್ಟು ಹ್ಯಾಪಿಯಾಗಿ, ಇಷ್ಟು ಖುಷಿಯಾಗಿದ್ದೀನಿ. ಇದೆಲ್ಲ ಪ್ರತಿಯೊಂದು ನಾ ಎಲ್ಲ ಮಾಡ್ಕೋತಾ ಇದ್ದೀನಿ. ಮತ್ತು ಇಲ್ಲೆಲ್ಲ ತುಂಬ ಸಾಮಾನು ಇಟ್ಟಿದ್ದೀನಿ, ಎಲ್ಲ ಅದಾವೆ ನೋಡಿ ಇಲ್ಲಿ. ಮತ್ತು ಈಗ ಹಿಟ್ಟು ಮೊದಲು ರುಬ್ತೀನಿ, ರುಬ್ಬಿ ಆದಮೇಲೆ ಆಮೇಲೆ ಮಲ್ಕೊಳ್ಳೋಣ ಅಂತ ಇದ್ದೀನಿ. ನೋಡೋಣ ಏನೇನು ಆಗ್ತದ, ಮಲ್ಕೋತೀನಿ. ನಿದ್ದೆ ಮಾಡೋದು ಇದೇನ, ಮಧ್ಯಾಹ್ನ ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ. ಮತ್ತೆ ಅದನ್ನು ಕಣ್ಣಾಗ ಔಷಧಿ ಹಾಕೋದು ಮಾಡೋದು. ಇವ್ರು ನೋಡಿ ಏನು ಹಚ್ಕೊಂಡು ಕೂತಿದ್ದಾರೆ ಅಲ್ಲಿ. ಇಲ್ಲಿ ವಿಡಿಯೋ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಅವ್ರದ್ದು ಆ ಕಡೆ ಸ್ಟಾರ್ಟ್ ಆಗೈತೆ ನೋಡಿ. ಏನು ಮಾಡ್ತೀರಾ, ಹಿಂಗೆ ಮಾಡ್ತಾರೆ ನೋಡಿ. ಕಣ್ಣು ಹೆಂಗಾಗಿದಾವೆ ನೋಡಿ, ನಿದ್ದೆ ಆಗಿಲ್ಲ ಅಂತಲೇ ಪೂರ್ತಿ ಕಣ್ಣು ಸಣ್ಣ ಆಗಿಬಿಟ್ಟಿದಾವ. ಆರಾಮಾಗಿ ಸ್ವಲ್ಪ ಆಮೇಲೆ ಪಟ್ ಮಾಡ್ಕೊಂಡು. ಟೈಮ್ 11:30 ಆಗೈತಿ. ಒಂದು ಅರ್ಧ ಗಂಟೆ ತೊಗೊಂತು ದೋಸೆ ಹಿಟ್ಟು ರೆಡಿ ಮಾಡಿದ್ದೀನಿ. ಎಲ್ಲರಿಗೂ ದೋಸೆ ಭಾಳ ಇಷ್ಟ ಆಗ್ತಾವೆ, ಇಷ್ಟಪಟ್ಟು ತಿಂತಾರೆ, ಮಾಡಿದ್ದೀನಿ. ಮತ್ತು ಇಲ್ಲಿ ಬೆಣ್ಣೆ ಎಲ್ಲ ಮಾಡ್ಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಣ್ಣೆದ ನಾಳೆ ಬೆಣ್ಣೆ ಮಾಡ್ತೀನಿ. ಮತ್ತು ದೋಸೆ ಹಿಟ್ಟು, ದೋಸೆ ಎಲ್ಲರಿಗೂ ದೋಸೆ ಚಟ್ನಿ ಎಲ್ಲರಿಗೂ ಮಾಡೋಣ. ಮತ್ತು ಹಂಗೆ ವಿಡಿಯೋ ಎಲ್ಲ ನೋಡ್ಕೊತ ಮಾಡ್ತಾಯಿದ್ದೆ ನೋಡಿ ಇಲ್ಲೆಲ್ಲ. ಈಗ ನಾನು ವಿಡಿಯೋ ಇಲ್ಲೇ ಮುಗಿಸ್ತೀನಿ. ವಿಡಿಯೋ ನೋಡಿ ಸಲುವಾಗಿ ನಿಮಗೆ ನನ್ನ ಕಡೆಯಿಂದ ಭಾಳ ಧನ್ಯವಾದ.